ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ SVSC ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ವಿಭೂತಿ ಯೋಗದ 8ನೇ ಶ್ಲೋಕದಿಂದ 11ನೇ ಶ್ಲೋಕದವರೆಗೂ ಮನನ ಮಾಡೋಣ. 8ನೇ ಶ್ಲೋಕ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಇದರ ಅರ್ಥ, ನಾನು ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚದ ಮೂಲ, ಎಲ್ಲವೂ ನನ್ನಿಂದಲೇ ಹೊರಹೊಮ್ಮುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದಿರುವ ಜ್ಞಾನಿಗಳು ನನ್ನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಮತ್ತು ತಮ್ಮ ಹೃದಯದಿಂದ ನನ್ನನ್ನು ಪೂಜಿಸುತ್ತಾರೆ. ಇದರ ಪ್ರಶ್ನೆಯನ್ನ ನೋಡೋಣ. ಜ್ಞಾನಿಗಳು ಭಗವಂತನನ್ನು ಯಾವುದರ ಮೂಲವೆಂದು ತಿಳಿದು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಇದು ಮೊದಲು ವಿಭೂತಿ ಅಂದ್ರೆ ಏನು ಅನ್ನೋದು ಸಹ ನಾವು ತಿಳಿದುಕೊಳ್ಳೋಣ. ವಿಭೂತಿ ಅಂತಂದ್ರೆ ಪರಮಾತ್ಮನ ಎಲ್ಲ ಪ್ರಸಾದ, ಮಹಿಮೆ. ವಿಭೂತಿ ಅನ್ನೋದು ಪರಮಾತ್ಮನ ಮಹಿಮೆಯನ್ನ ತಿಳಿಸುವಂತಹದ್ದು ಈ ವಿಭೂತಿ ಯೋಗ. ಇಲ್ಲಿ ಯಾವುದರಲ್ಲಿ ಇದ್ದೀನಿ ನಾನು ಅನ್ನೋದನ್ನ, ಮತ್ತೆ ನನ್ನ ಮೂಲ ಏನು, ಎಲ್ಲದರಲ್ಲೂ ಹೇಗೆ ನಾನು ಅಡಕವಾಗಿದ್ದೀನಿ ಅನ್ನೋದನ್ನ ಈ ಒಂದು ಪೂರ್ತಿ ಅಧ್ಯಾಯದಲ್ಲಿ ಹೇಳ್ತಾರೆ. ಈ ಮಾಯಾಶಕ್ತಿಯಿಂದ ಈ ಸೃಷ್ಟಿ ಅನ್ನೋದು ಆಗಿರೋದು, ಅದು ಪರಮಾತ್ಮನ ಪರಬ್ರಹ್ಮನ ಶಕ್ತಿಯೇ ಮಾಯಾಶಕ್ತಿ. ಅದು ಈ ಜಗತ್ತನ್ನ ಎಲ್ಲವೂ ಈ ತೋರಿಕೆ ಏನಿದೆ ಅದನ್ನೆಲ್ಲ ಸೃಷ್ಟಿಸಿರುವಂತಹದ್ದು. ಅದಕ್ಕೆ ಮೂಲ ವಸ್ತು ಯಾವುದು? ಅದು ಪರಬ್ರಹ್ಮ ವಸ್ತುವೇ. ಪರಬ್ರಹ್ಮನೇ ಈ ಎಲ್ಲ ಜಗತ್ತಾಗಿ ಕಾಣಿಸ್ಕೊಂಡಿರುವುದು. ಅದು ಈ ಕಾಣಿಸಿಕೊಳ್ಳುವಿಕೆ ಈ ಮಾಯಾಶಕ್ತಿಯಿಂದ ಆಗಿರುವಂತಹದ್ದು. ಇದರಲ್ಲಿ ಎಲ್ಲ ಯಾವ್ಯಾವುದರಲ್ಲಿ ಇದ್ದೀನಿ ಅಂತ ಪರಮಾತ್ಮ ಹೇಳ್ತಾನೆ. ಒಂದ್ರಲ್ಲಿ ಇದ್ದಾನೆ, ಒಂದ್ರಲ್ಲಿ ಇಲ್ಲ ಅನ್ನಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪರಬ್ರಹ್ಮನೇ ಇರೋದು ಎಲ್ಲದರಲ್ಲೂ. ನಾವು ಹಾಗೆ ವಿಂಗಡಣೆಯನ್ನ ಮಾಡೋದಕ್ಕೆ ಆಗಲ್ಲ. ಆದ್ರೆ ನಮಗೆ ಕಣ್ಣಿನಲ್ಲಿ ನಾನಾ ರೀತಿಯಲ್ಲಿ ಗೋಚರವಾಗ್ತಾ ಇದೆ. ಹಾಗಾಗಿ ಎಲ್ಲವನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೆ ಪ್ರಮುಖವಾಗಿ ಯಾವುದ್ರಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಆ ಗುಂಪಿಗೆ ಸೇರಿರುವ ಎಲ್ಲದರಲ್ಲೂ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಇವಾಗ ನೀವು ಒಂದು ಅನೇಕ ಸ್ಕೂಲ್ಸ್ ಇರುತ್ತೆ, ಏನೋ ಒಂದು ಈವೆಂಟ್ ಇರುತ್ತೆ, ಒಂದು ರೆಪ್ರೆಸೆಂಟೇಟಿವ್ ಅಂತ ಹೋಗ್ತೀರ ಅಲ್ವಾ? ಅವ್ರನ್ನ ರೆಪ್ರೆಸೆಂಟೇಟಿವ್ ಅಂತ ಹೋದ್ರೆ ಇಡೀ ಸ್ಕೂಲ್ನ ರೆಪ್ರೆಸೆಂಟ್ ಮಾಡ್ತೀರ ಅಲ್ವಾ? ಹಾಗೆ ಒಬ್ರು ಅಂತ ಹೇಳಿದ್ರೆ ಎಲ್ಲವೂ ಸೇರ್ಕೊಳುತ್ತೆ, ಆ ಗುಂಪು ಎಲ್ಲವೂ ಸೇರ್ಕೊಳ್ಳುತ್ತೆ. ಆ ರೀತಿಯಲ್ಲಿ ಪರಮಾತ್ಮ ನಾನು ಯಾವ್ಯಾವ್ದ್ರಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಅಂದ್ರೆ ಸಕಲದ್ರಲ್ಲೂ ಪರಮಾತ್ಮನೇ ಇರೋದು, ಸಕಲವೂ ಸಹ ಪರಮಾತ್ಮನೇ. ಪರಮಾತ್ಮನ ಹೊರತಾಗಿ ಬೇರೆ ಏನು ಇಲ್ವೇ ಇಲ್ಲ. ಆದ್ರೆ ನಮ್ಗೆ ತಿಳಿ ಹೇಳೋದಕ್ಕೆ ನನ್ನ ಮಹಿಮೆಯನ್ನ ನಿಮ್ಗೆ ಹೇಳ್ತೀನಿ, ನಿಮ್ಗೆ ಅರ್ಜುನ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಎಲ್ಲದರಲ್ಲಿ ಅಂತ ಕೊನೆಗೂ ಹೇಳ್ತಾನೆ, ನಾನು ಯಾವ್ದ್ರಲ್ಲಿ ಇದ್ದೀನಿ ಯಾವ್ದ್ರಲ್ಲಿ ಇಲ್ಲ ಅಂತ ಹೇಗಪ್ಪ ಹೇಳಲಿ ನಾನು ಅಂತಂದ್ಬಿಟ್ಟು ಸಹ ಶ್ರೀಕೃಷ್ಣ ಹೇಳ್ತಾನೆ. ಆವಾಗ ಸರಿ, ನೀನು ಇದೆಲ್ಲ ಹೇಳಿದ್ದಾಯ್ತು, ಅದಕ್ಕೆ ನನಗೆ ನಿನ್ನ ವಿಶ್ವರೂಪವನ್ನ ನನಗೆ ತೋರಿಸ್ಬಿಡು ಅಂತ ಮುಂದಿನ ಅಧ್ಯಾಯದಲ್ಲಿ ಕೇಳ್ಕೊಳ್ತಾನೆ. ಪರಮಾತ್ಮನ ಒಂದೊಂದು ಮಾತು ಕೇಳಿ 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 ಅರ್ಜುನ ಒಂದು ಭಾವಪರವಶ ಆಗ್ಬಿಟ್ಟಿದ್ದಾನೆ. ನಮಗೂ ಸಹ ಈ ಪರಮಾತ್ಮನ ಮಹಿಮೆ ಎಲ್ಲ ಕೇಳ್ತಾ 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 ನಮಗೂ ಸಹ ಈ ಭಕ್ತಿ ಭಾವ ಅನ್ನೋದು ಹೆಚ್ಚಾಗಿ, ಮತ್ತೆ
ನಮ್ಮ ನಿಜ ಸ್ವರೂಪವನ್ನು ಸಹ ಕಂಡುಕೊಳ್ತಾ ನಮ್ಮಲ್ಲೂ ಶಾಂತತೆ ಎಲ್ಲೋ ಮೂಡ್ ಬರ್ತಾ ಇದೆ, ಮತ್ತೆ ಜ್ಞಾನವೂ ಸಹ ಮೂಡ್ ಬರ್ತಾ ಇದೆ. ಇವಾಗ ಇದನ್ನ ಯಾರು ರತ್ನಾಜಿ ನೀವು ಫಸ್ಟ್ ತಗೊಳ್ತೀರಾ? ಕಾಣಿಸ್ತಾ ಇದ್ದೀರಾ? ಇಲ್ಲೇನು ಇದರ ಅರ್ಥವನ್ನ ಹೇಳ್ದೆ ಅಲ್ವಾ? ಕ್ವಶನ್ ಇನ್ನೊಂದ್ಸತಿ ಬೇಕಾದ್ರೆ ನೋಡಿ. ಜ್ಞಾನಿಗಳು ಭಗವಂತನನ್ನು ಯಾವುದರ ಮೂಲವೆಂದು ತಿಳಿದು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಇಲ್ಲಿ ಚಿತ್ರ ಕೊಟ್ಟಿದೆ, ಇದರಿಂದನೂ ಸಹ ನೀವು ತಿಳ್ಕೊಂಡು ಇದನ್ನು ಉಪಯೋಗಿಸ್ಕೊಂಡು ಹೇಳ್ಬೋದು. ಚಿತ್ರದಲ್ಲಿ ಏನ್ ಅಡಕಾಗಿದೆ ಅಂದ್ರೆ ಮ್ಯಾಮ್, ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚದ ಮೂಲ ಅಂದ್ರೆ ಆದಿ ಅಂತ್ಯ ಎಲ್ಲ ಪರಮಾತ್ಮನೇ ಅಲ್ವಾ ಮ್ಯಾಮ್? ಪ್ರತಿ ಒಂದು ಇಡೀ ನಮ್ಮ ಜಗತ್ತಲ್ಲಿ ಏನಾದ್ರೂ ಸೃಷ್ಟಿ ಆಗಿದೆ ಅಂದ್ರೆ ಅದು ಎಲ್ಲದಕ್ಕೂ ಸೃಷ್ಟಿಕರ್ತ ಭಗವಂತನೇ. ಒಂದು ಅದು ನಿರ್ಜೀವ ವಸ್ತು ಆಗಿರ್ಬೋದು, ಜೀವ ವಸ್ತು ಆಗಿರ್ಬೋದು. ಆದ್ರೆ ನೋಡೋ ಬದಲಾವಣೆ ಮಾತ್ರ ಇರುತ್ತಷ್ಟೇ, ಆದ್ರೆ ಅದು ವಸ್ತುನೇ ಅಲ್ವಾ? ಈಗ ಚಿನ್ನ ಏನೋ ಗೋಲ್ಡ್ ತೋರ್ಸಿದಿರ, ಈ ಕಡೆ ಊಜಿ ಇದೇನೋ ಮಡಿಕೆ ಕುಡಿಕೆಗಳು. ಹಾ, ಆದ್ರೆ ಇದೆಲ್ಲ ಒಂದ್ರಿಂದನೇ ಮಾಡಲ್ಪಟ್ಟಿದೆ. ಆದ್ರೆ ಆಕಾರ ಬೇರೆ ಇರೋದ್ರಿಂದ ಹೆಸರು ಬೇರೆ ಕೊಟ್ಟಿದೀವಿ ಅಷ್ಟೇ, ಅದಕ್ಕೆ ಹೆಸರು ಬೇರೆ ಕೊಟ್ಟಿದೀವಿ. ಆದ್ರೆ ಆಗಿರೋದೆಲ್ಲ ಒಂದ್ರಿಂದನೇ. ಇದನ್ನ ನೋಡಿ ನಾವು ಹೇಳೋದಾದ್ರೆ ಭಗವಂತನ ಸೃಷ್ಟಿ ಇಂದಾನೆ ಪ್ರತಿಯೊಂದು ಆಗಿರೋದು. ಆದ್ರೆ ಅದಕ್ಕೆ ಆಕಾರನ ಬೇರೆ ಕೊಟ್ಟಾಗ ಅದಕ್ಕೆ ಒಂದೊಂದು ಹೆಸರಿಟ್ಕೊಂಡಿದೀವಿ ಅಷ್ಟೇ, ಗುರುತಿಸ್ಲಿಕ್ಕೋಸ್ಕರ. ಹಂಗಾಗಿ ಅದೇ ಈಗ ಒಂದು ಮಣ್ಣಿಂದಾನೇ ಇಷ್ಟೆಲ್ಲ ಆಗಿರೋದು, ಹಂಗಾಗಿ ಒಂದೇ ಅದಕ್ಕೆ ಕಾರಣ. ಬಟ್ ಆಕಾರ ಮಾತ್ರ ಬೇರೆ ಬೇರೆ ತಗೊಂಡಿದೆ, ಅದಕ್ಕೆ ಹೆಸರು ಬೇರೆ ಬೇರೆ ಬಂದಿದೆ ಮ್ಯಾಮ್. ಇದನ್ನು ಸಂಪೂರ್ಣವಾಗಿ ತಿಳಿದಿರುವ ಜ್ಞಾನಿಗಳು, ಇದನ್ನ ಅರ್ಥ ಮಾಡ್ಕೊಂಡಿರೋರು. ಈಗ ನಾವೇನಂತೀವಿ, ಅದು ಸುಮ್ನೆ ಅದು ಮಣ್ಣಿಂದ ಆಗಿರೋದಂತ ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸಿದ್ರು ಕೂಡ ಅದಕ್ಕೆ ನಾವ್ ಹೇಳೋದು ಅದ್ರ ಆಕಾರದ ಮೇಲೆ ಅದಕ್ಕೊಂದ್ ಹೆಸರು ಕೊಟ್ಕೊಂಡು ಹೋಗ್ತಿರ್ತೀವಿ. ಅದು ಹಂಗಾಗಿ ಜ್ಞಾನಿ ಆದವ್ರು ಅದ್ ತಿಳ್ಕೊಂಡಿರ್ತಾರೆ, ಇದು ಏನೇ ಇದ್ರು ಇದು ಒಂದೇ ವಸ್ತುವಿಂದ ಮಾಡಲ್ಪಟ್ಟಿರೋದು. ಆ ವಸ್ತು ಕೂಡ ನಮ್ಗೆ ಸಿಕ್ಕಿರೋದಾಗಿರ್ಬೋದು, ಇರೋದಾಗಿರ್ಬೋದು ಭೂಮಿ ಮೇಲೆ ಪರಮಾತ್ಮನಿಂದಾನೆ, ಆದಿ ಅಂತ್ಯ ಎಲ್ಲ ಅವರೇ. ಹಂಗಾಗಿ ಜ್ಞಾನಿಗಳು ಅವ್ರ ಸೇವೆನ ಎಲ್ಲಾದ್ರಲ್ಲೂ ಭಗವಂತನನ್ನೇ ಕಾಣ್ತಾ ಅವ್ರು ಸಮರ್ಪಿಸ್ಕೊಂಡ್ಬಿಟ್ಟಿರ್ತಾರೆ. ಹೃದಯದಿಂದ ನನ್ನನ್ನು ಪೂಜಿಸುತ್ತಾರೆ. ಅವರು ಜ್ಞಾನದ ಮೂಲಕ ಇದನ್ನೆಲ್ಲ ತಿಳ್ಕೊಂಡಿರೋದ್ರಿಂದ ಮ್ಯಾಮ್, ಬೇರೆ ಯಾವ್ದ್ರಲ್ಲೂ ಅವರು ಸುಖನ ಕಂಡ್ಕೊಳ್ಳಲ್ಲ. ಭಗವಂತನ ಪೂಜೆಲೇ ಅವ್ರಿಗೆ ಸುಖ ಸಿಕ್ಕಿರತ್ತೆ, ನೆಮ್ಮದಿ ಸಿಕ್ಕಿರತ್ತೆ. ಅದೇ ಸಾಕು ನಂಗೆ. ದೇವ್ರ ಪೂಜೆ, ಆ ಧ್ಯಾನ, ನಾನ್ ಮಾಡೋ ಕೆಲ್ಸದಲ್ಲಿ ದೇವ್ರನ್ನ ಕಾಣ್ತಿದೀನಿ, ನನ್ಗೆ ಅದೇ ಖುಷಿ ಅಂತ ಅನ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ಮ್ಯಾಮ್. ಇಷ್ಟೇ ಗೊತ್ತಾಗಿತ್ತು. ತುಂಬಾ ಚೆನ್ನಾಗಿ ಹೇಳಿದಾರ. ಹೇಗೆ ಅವಕ್ಕೆ ಒಂದೊಂದು ಈ ನಾಮರೂಪಗಳನ್ನ ಹೆಂಗೆ ಗುರುತಿಸ್ತೀವಿ, ಅದು ಬಹಳ ಚೆನ್ನಾಗಿ ಒಂಥರ ಅರ್ಥ ಮಾಡ್ಕೊಂಡಿರೋರ್ಗೆ ಮಾತ್ರವೇ ಆ ರೀತಿಯಲ್ಲಿ ವಿಂಗಡಣೆ ಮಾಡೋದಕ್ಕೆ ಸಾಧ್ಯವಾಗೋದು. ನಾಮರೂಪಗಳು ಮಾತ್ರ ಕಾಣಿಸುತ್ತೆ, ಅದರಲ್ಲಿ ಅಡಗಿರುವಂತಹ ಪರಮಾತ್ಮ ಅದು ಕಾಣಿಸಲ್ಲ ನಮಗೆ. ಅದಕ್ಕೆ ಅದು ಗೋಚರವಾಗದೆ ಇರೋದಕ್ಕೆ ಅದನ್ನ ನಾವು ಗುರುತಿಸಲ್ಲ. ಆದರೆ ಈ ಎಲ್ಲ ನಾಮರೂಪ ಪ್ರಪಂಚವೆಲ್ಲರನ್ನೂ ಸಹ ಆಗಿರುವುದು ಪರಮಾತ್ಮನಿಂದಲೇ, ಪರಮಾತ್ಮ ವಸ್ತುವಿನಿಂದಲೇ. ಅದು ಹೇಗೆ ಮಣ್ಣಿನಿಂದ ಮಡಿಕೆ ಕುಡಿಕೆಗಳು ಎಲ್ಲ ಆಗಿವೆಯೋ ಹಾಗೆ ಈ ಜಗತ್ತು ಎಲ್ಲವೂ ಸಹ ಪರಮಾತ್ಮನ ವಸ್ತುವಿನಿಂದಲೇ, ಪರಬ್ರಹ್ಮ ವಸ್ತುವಿನಿಂದಲೇ ಆಗಿದೆ. ಹೇಗೆ ಒಡವೆಗಳೆಲ್ಲವೂ ಬಂಗಾರವೋ ಅದೇ ರೀತಿಯಲ್ಲಿ. ಆದರೆ ಈ ಬಂಗಾರ ಒಡವೆಗಳಲ್ಲ, ಒಡವೆಗಳೆಲ್ಲವೂ ಬಂಗಾರವೇ. ಗೊತ್ತಾಗ್ತಾ ಇದೆಯಾ? ಮಣ್ಣು ಮಡಿಕೆ ಕುಡಿಕೆ ಅಲ್ಲ, ಮಡಿಕೆ ಕುಡಿಕೆ ಮಾತ್ರ ಮಣ್ಣೆ. ಮಣ್ಣಿರುವಾಗ ಈ ಮಡಿಕೆ ಕುಡಿಕೆಗಳಿಗೆ ಯಾವ ಆಕಾರನೂ ಇಲ್ಲ, ಹೆಸರು ಇಲ್ಲ ಅಲ್ವಾ? ಹಾಗೆ
ಈ ನಾಮರೂಪಗಳು ಅಂದ್ರೆ ಯಾವಾಗ ಜಗತ್ತು ಸೃಷ್ಟಿ ಆಯ್ತೋ ಆವಾಗ ನಾಮರೂಪಗಳು ಬಂತು. ಅದಿಲ್ಲದೆ ಇರೋದಕ್ಕೆ ಮೊದಲು ಪರಬ್ರಹ್ಮ ಮಾತ್ರವೇ ಇದ್ದಿದ್ದು. ಇನ್ನು ಮಾಲಾಜಿ ನೀವೇನು ಹೇಳ್ತೀರಾ? ಇನ್ನು ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚ ಅಂತ ಎಲ್ಲ ಹೇಳ್ತಾರೆ. ಅದರ ಮೂಲವೂ ಸಹ ನನ್ನಿಂದಲೇ ಹೊರಹೊಮ್ಮುತ್ತದೆ ಅಂತ ಹೇಳ್ತಾರೆ. ಮಾಲಾಜಿ. ಹಾ ಮ್ಯಾಮ್. ಅದೇ ಇಲ್ಲಿ ನನ್ಗೆ ಈ ಪಿಕ್ಚರ್ ನೋಡಿದ್ಮೇಲೆ ಅನ್ನಿಸ್ತು. ಎಲ್ಲ ಇವಾಗ ಬಂಗಾರನು ಬೆಲೆ ಜಾಸ್ತಿ ಆದ್ರೂ ಕೂಡ ಅದ್ ಬರೋದ್ ಮಣ್ಣಿಂದಾನೆ ಅಲ್ವಾ? ಹಂಗೆ ಹೌದು, ಹಾ ಮ್ಯಾಮ್. ಮಣ್ಣೇನೆ. ಅದೇ ಮಣ್ಣೇನೆ. ಸೊ ನಾವು ಕೂಡ ಮಣ್ಣಿಗೆ ಸೇರೋದು. ಸೊ ಎಲ್ಲ ಒಂದೇ, ಯಾವುದು ಮೇಲು ಕೀಳು ಆತರ ಇಲ್ಲ. ಅಂದ್ರೆ ನಮ್ಮ ಇದ್ರಲ್ಲಿ ಮಾಡ್ಕೊಂಡಿದೀವಿ ನಾವು, ಇದು ಜಾಸ್ತಿ ಇದು ಕಮ್ಮಿ ಅಂತ ಮಾಡ್ಕೊಂಡಿದೀವಿ. ಮತ್ತೆ ಆಧ್ಯಾತ್ಮ ಭೌತಿಕ ಅಂದ್ರೆ ಮೆಟೀರಿಯಲಿಸ್ಟಿಕ್ ಇರ್ಬೋದು ಅಥವಾ ನಮ್ಮ ತಿಳುವಳಿಕೆನೇ ಇರ್ಬೋದು, ಎಲ್ಲಾನು ಭಗವಂತ ನಮ್ಗೆ ತಿಳಿಸ್ಕೊಡ್ತಾನೆ. ಇವಾಗ ನಾವು ಆಧ್ಯಾತ್ಮಿಕವಾಗಿ ಕೂಡ ನಾವು ಏನು ಕಲಿತಾ ಹೋಗ್ತೀವೋ ಅದು ಕೂಡ ಭಗವಂತನ ಒಂದು ಕೃಪೆ ಅಲ್ವಾ? ಅದಿಲ್ದೆ ನಮ್ಗೆ ಆ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡಕ್ ಆಗಲ್ಲ. ಭಗವಂತ ನಮ್ನ ತಳ್ತಾನೆ, ಹೋಗು ಕಲಿ, ಇದು ಕಲಿಬೇಕು ನೀನು ಕಲಿ ಅಂತ ಅವನು ಡೈರೆಕ್ಷನ್ ತೋರಿಸಿ ಕಳಿಸ್ತಾನೆ. ಸೊ ಭಕ್ತಿ ಸೇವೆಯಲ್ಲಿ ಯಾರು ತೊಡಗುತ್ತಾರೋ ಮತ್ತು ತಮ್ಮ ಹೃದಯದಿಂದ ಅವ್ರಿಗೆ ಆ ಯಾರಿಗೆ ಇದು ಗೊತ್ತಿದೆ ಎಲ್ಲ ಅವನಿಂದಾನೆ ಅಂತ, ಅವರು ಯಾವಾಗ್ಲೂ ಅವನ ಭಕ್ತಿ ಸೇವೆಯಲ್ಲಿ ಏನೇ ಕೆಲಸ ಮಾಡಿದ್ರು ಅವನ ಭಕ್ತಿ ಒಂದು ಇಟ್ಕೊಂಡು, ಒಂದು ನಿಷ್ಠೆ ಇಟ್ಕೊಂಡು ಮಾಡ್ತಾ ಹೋಗ್ತಾರೆ ಅಂತ. ಚೆನ್ನಾಗಿ ಅಷ್ಟೇ ಹೇಳಿದೆ. ಗೊತ್ತಾಗಿದೆ. ಉಷಾಜಿ. ಮ್ಯಾಮ್, ಅದೇ ನಮ್ದು ನಾವು ಅಜ್ಞಾನಿಗಳಾಗಿದ್ದಾಗ ಭೌತಿಕವಾಗಿ ಏನೇನ್ ಕಾಣಿಸುತ್ತೋ ಎಲ್ಲಾನು ನಿಜ ಅನ್ಕೊಂಡ್ ಇದ್ಬಿಟ್ಟಿರ್ತೀವಿ. ಅದ್ರದ್ ಮೂಲ ಹುಡ್ಕೋದಿಕ್ಕೆ ಹೋಗಲ್ಲ. ಹಾಕೊಂಡಿರೋ ಒಡವೆ, ನಮ್ದು ಏನೇ ವಸ್ತುಗಳಿಗೂ ಅದು ಭೌತಿಕವಾಗೇ ಇರುತ್ತೆ. ಅದ್ರದ್ ಬೆಲೆನೂ ಭೌತಿಕವಾಗೇ ಕೊಡ್ತಾ ಬರ್ತೀವಿ. ಯಾವಾಗ ನಮ್ಗೆ ಅದ್ರದ್ದು ಜ್ಞಾನ ಸಂಪಾದನೆ ಆಗ್ತಾ ಹೋಗುತ್ತೋ, ಯಾರೋ ಒಬ್ಬ ಇದೇ ತರ ಆಧ್ಯಾತ್ಮಿಕವಾಗಿ ದೇವ್ರ ಎಲ್ಲಾ ಕಡೆ ಇರೋದಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗುರುಗಳನ್ನ ನೇಮಿಸಿರ್ತಾರಂತೆ. ನಂಗೆ ಈ ಫೋಟೋ ನೋಡಿದಾಗ ಈ ಇಬ್ರು ಗುರುಗಳು ದಾರಿ ದೀಪ ಆಗ್ತಾರೆ. ಇವಾಗ ಹೇಗೆ ಕೃಷ್ಣನು ಭೌತಿಕ ಪ್ರಪಂಚದಲ್ಲೇ ಇದ್ದ, ಅರ್ಜುನನು ಭೌತಿಕ ಪ್ರಪಂಚದಲ್ಲೇ ಇದ್ದ. ಆದ್ರೆ ಅರ್ಜುನ ದುಃಖದಲ್ಲಿದ್ದಾಗ ಕೃಷ್ಣ ಅವನಿಗೆ ದಾರಿ ದೀಪ ಆದ. ಇಲ್ಲಿ ನನಗೆ ಈ ಗುರುಗಳು ಏನಿದ್ದಾರೆ ಅವರು ನಮಗ್ ಡೈರೆಕ್ಷನ್ ತೋರಿಸ್ತಿದ್ದಾರೆ. ನಾವು ಏನೋ ಒಂದು ಈ ಜನ್ಮದಲ್ಲಿ ಏನೋ ಒಂಚೂರು ಜ್ಞಾನ ಪಡೆದಿರೋದ್ರಿಂದ, ಗುರುಗಳ ಅನುಗ್ರಹ ಸಿಕ್ಕಿರೋದ್ರಿಂದ ನಮ್ಗೆ ಇವಾಗ ಭಗವದ್ಗೀತೆ ಇಷ್ಟು ವರ್ಷಗಳಾದ್ಮೇಲೆ, ನಮ್ಗೆ ಒಂದ್ 40 ವರ್ಷದ ಮೇಲೆ ಆಗೋದ್ಮೇಲೆ ಇದ್ರದ್ದು ಕಡೆ ಅದ್ರದ್ದು ಜ್ಞಾನ ಸಂಪಾದನೆ ಆಗ್ತಾ ಇದೆ. ಇಲ್ಲಿ ತನಕನೂ ನಾವು ಭೌತಿಕವಾಗಿ ಏನೇನಿದೆಯೋ ಅದನ್ನೇ ನೋಡ್ತಾ ಇದ್ವಿ. ಇವಾಗ ಅದ್ರದ್ದು ಮೂಲ ಹುಡ್ಕೋದಿಕ್ ಹೋಗಿದೀವಿ. ಅದು ಮೂಲ ಏನು, ಯಾಕೆ ಹೀಗೆ? ನೀವೇ ಹೇಳ್ದಂಗೆ ಮಡಕೆ ಮಣ್ಣಾಗೋದಿಕ್ಕಾಗಲ್ಲ, ಮಡಕೆ ಮಣ್ಣಿಂದ ಆಗಿರುತ್ತೆ. ಮಡಕೆ ಅನ್ನೋದು ಮಣ್ಣೇನೆ, ಮಣ್ಣೇನೆ. ಮಡಕೆ ಅಲ್ಲ. ಅದೇ ಅದೇ ಅದರಿಂದ ಆಗಿರೋ ಸಕ್ಕದ್ದು ಅಂತ. ಹಾಗಾಗಿ ಇದನ್ನೆಲ್ಲ ತಿಳಿದಿರೋರು ಜ್ಞಾನಿಗಳು, ಪರಮಾತ್ಮನೇ ಮೂಲ ಅನ್ನೋದನ್ನ ಅರ್ತಿರೋರು ಅವನ ಭಕ್ತಿಯಿಂದಲೇ ತೊಡಗಿರ್ತಾರೆ ಅನ್ನೋದು. ಖಂಡಿತ. ಅಂದ್ರೆ ಎಲ್ಲವೂ ಸಹ ಪರಮಾತ್ಮ ವಸ್ತುವಿನಿಂದಲೇ ಆಗಿರುವಂಥದ್ದು, ಪರಬ್ರಹ್ಮ ವಸ್ತುವಿನಿಂದಲೇ ಆಗಿರೋದು. ನಾವು 7ನೇ ಅಧ್ಯಾಯದಲ್ಲಿ ಹೇಗೆ ಈ ಜಗತ್ತು ಸೃಷ್ಟಿ ಆಯ್ತು ಅನ್ನೋದು ನೋಡಿದ್ವಿ. ಪಂಚಭೂತಗಳಿಂದ ಆಗಿರುವಂತಹದ್ದು. ಆ ಮತ್ತೆ ಪರಾಶಕ್ತಿ ಎರಡು
ರಿಂದ ಹೇಗೆ ಈ ಸೃಷ್ಟಿ ಅನ್ನೋದು ಇದೆ ಅನ್ನೋದನ್ನ ನೋಡಿದ್ವಿ. ಹಾಗೆ ಈ ಇನ್ನು ಸಪ್ತ ಋಷಿಗಳು ಅಂತಂದ್ರೆ ನಿಮ್ಗೆ ಹಿಂದಿನ ಶ್ಲೋಕಗಳು ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಅದು ಗೊತ್ತಾಗಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಸಪ್ತರ್ಷಿಗಳಿಂದ ಈ ಸೃಷ್ಟಿ ಮಾಡು ಅಂತಂದ್ಬಿಟ್ಟು ನಾರಾಯಣ ಹೇಳ್ದ ಅಂತಂದ್ಬಿಟ್ಟು ನಾವು ಕಥೆಗಳನ್ನ ಕೇಳಿದೀವಿ ಅಲ್ವಾ. ಈ ಸಪ್ತರ್ಷಿಗಳು ಯಾರು ಅಂತಂದ್ರೆ ಈ ಪಂಚಭೂತಗಳು 5 ಮತ್ತೆ ಈ ಸಮಷ್ಟಿಯ ಒಂದು ಬುದ್ಧಿ ಮತ್ತು ಅಹಂಕಾರ, ಇವು 7 ಸೇರಿ ಸಪ್ತ ಋಷಿಗಳ ಪ್ರತೀಕವಾಗಿ ಹೇಳುವಂತಹದ್ದು. ಇವೇ ಈ ಸೃಷ್ಟಿಗೆ ಕಾರಣವಾಗಿರುವಂತಹದ್ದು. ಸೃಷ್ಟಿಯಲ್ಲಿ ಪಂಚಭೂತಗಳು ಮತ್ತೆ ಈ ಅಹಂಕಾರ ಮತ್ತು ಬುದ್ಧಿ ಇವುಗಳಿಂದ ಈ ಸೃಷ್ಟಿಯಾಗಿರುವಂಥದ್ದು. ಅದು ಎಲ್ಲಿ ಪಂಚಭೂತಗಳು ಯಾವುದರಿಂದ ಬಂದಿರೋದು? ಪರಮಾತ್ಮ ವಸ್ತುವಿನಿಂದಲೇ ಬಂದಿರುವುದು. ಮೊದಲು ಆಕಾಶ ಸೃಷ್ಟಿ ಆಯ್ತು, ಆಮೇಲೆ ವಾಯು, ಅಗ್ನಿ ಮತ್ತೆ ಜಲ ಮತ್ತು ಪೃಥ್ವಿ ತತ್ವಗಳು ಸೂಕ್ಷ್ಮವಾಗಿ ಆಯ್ತು. ಸೂಕ್ಷ್ಮವಾದಂಥವು ಆಮೇಲೆ ಸ್ಥೂಲ ರೂಪವನ್ನ ಪಡ್ಕೊಂಡ್ವು. ಭೌತಿಕವಾಗಿ ಅಂದ್ರೆ ಈ ನಾವು ಇಡೀ ಜಗತ್ತಿನಲ್ಲಿ ಕಾಣೋದು ಈ ಸಮಷ್ಟಿ, ಅದನ್ನ ಇಡೀ ಜಗತ್ತನ್ನ ಸಮಷ್ಟಿ ಅಂತ ಹೇಳ್ತೀವಿ. ಈ ವ್ಯಷ್ಟಿ ಅಂದ್ರೆ ಇಂಡಿವಿಜುವಲ್ ಪರ್ಸನ್. ಅಲ್ಲಿ ಇಂಡಿವಿಜುವಲ್ ಪರ್ಸನ್ ಅಲ್ಲಿ ನೋಡುವಂಥದ್ದು ಆಧ್ಯಾತ್ಮಿಕ, ನಮ್ಮ ಒಳಗಡೆಯಿಂದ ನೋಡುವಂತಹದ್ದು. ನಾವು ಈ ಪ್ರಪಂಚವನ್ನ ಹೇಗೆ ನೋಡ್ತೀವಿ? ನಮ್ಮ ಇಂದ್ರಿಯಗಳಿಂದ ನೋಡ್ತೀವಿ, ನಮ್ಮ ಅಂತಃಕರಣದ ಮೂಲಕ ನಾವು ನೋಡ್ತೀವಿ. ನಮ್ಮ ಪ್ರಪಂಚ ವ್ಯಷ್ಟಿಯ ಪ್ರಪಂಚ ಅನ್ನೋದು ನಮ್ಮಿಂದ ಸೃಷ್ಟಿಯಾಗತ್ತೆ. ಈ ಪ್ರಪಂಚ ಸಮಷ್ಟಿ ಅನ್ನೋದು ಏನು? ಆ ಪರಬ್ರಹ್ಮ. ನಾನು ಬೇರೆ ಅಲ್ಲ, ಪರಬ್ರಹ್ಮ ಬೇರೆ ಅಲ್ಲ. ಆದ್ರೆ ನೋಡ್ಬೋದು ಈಗ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಇದೀವಲ್ಲ. ಆಧ್ಯಾತ್ಮ ಅಂತಂದ್ರೆ ಬರೀ ನನ್ನನ್ನ ನಾನು ತಿಳಿದುಕೊಂಡ್ರೆ ಸಾಕು, ಪರಬ್ರಹ್ಮನನ್ನ ತಿಳಿದುಕೊಂಡ ಹಾಗೆ ಅಂತ. ಆ ಕಾರಣಕ್ಕೋಸ್ಕರ ಇಲ್ಲಿ ಪ್ರಪಂಚ ಅನ್ನೋದು ಎಲ್ಲ ಕಾಣಿಸುತ್ತೆ? ನನ್ನಲ್ಲಿ, ನನ್ನ ಒಂದು ಚಿರಾಕಾಶದಲ್ಲಿ ಕಾಣಿಸುತ್ತೆ. ನಾನಿಲ್ಲ ಅಂತಂದ್ರೆ ನನ್ನ ಪ್ರಪಂಚ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಪ್ರಪಂಚ ಅವನಿಂದಲೇ ಸೃಷ್ಟಿಯಾಗೋದು. ಈ ಇಡೀ ಒಂದು ಏನು ಬ್ರಹ್ಮಾಂಡ ಅನ್ನೋದು ಏನು? ಅದು ಈಶ್ವರ ಸೃಷ್ಟಿ. ಅದು ಈ ಪಂಚಭೂತಗಳಿಂದ ಆಗಿರುವಂತಹದ್ದು. ಅದನ್ನ ನಿಯಂತ್ರಣ ಮಾಡುವುದು ನಮ್ಮ ಒಂದು ದೇಹ, ಎಲ್ಲವೂ ಸಹ ಅದನ್ನ ಸಹ ಸೃಷ್ಟಿ ಮಾಡಿರುವಂತಹದ್ದು ಈಶ್ವರನೇ. ಅದೇ ತತ್ವವೇ ಜೀವಿಯಾಗಿ ನಮ್ಮಲ್ಲೇ ಇದ್ಕೊಂಡು ಅದೇ ಅವಿದ್ಯೆಯಿಂದ ತಾನು ಯಾರು ಅಂತ ಗೊತ್ತಿಲ್ಲದೆ ಈ ಪ್ರಪಂಚದಲ್ಲಿ ನರಳಾಡ್ತಾ ಇರೋದು. ಅದನ್ನ ಜ್ಞಾನ ಬಂದಾಗ ಅದಕ್ಕೆ ಬಂಧ ಮುಕ್ತ ಆಗತ್ತೆ, ಜೀವನ್ ಮುಕ್ತಿ ಆಗತ್ತೆ. ಆಗ ಮತ್ತೆ ಜೀವನ್ ಮರಣ ಚಕ್ರದಿಂದ ಬಿಡುಗಡೆ ಆಗತ್ತೆ. ತನ್ನ ನಿಜ ಸ್ವರೂಪ ತಿಳ್ಕೊಳ್ಳೋದಷ್ಟೇ. ಅಜ್ಞಾನದಲ್ಲಿದ್ದಾಗ ಆ ಚಕ್ರ ಅನ್ನೋದು ಸುತ್ತಾನೆ ಇರಬೇಕು. ಈ ಜ್ಞಾನಿಗಳಿಗೇನು ಹೀಗೆ ಎಲ್ಲೂ ಸಹ ಪರಬ್ರಹ್ಮನಿಂದಲೇ ಆಗಿರುವಂತಹದ್ದು, ಅದು ಬಿಟ್ಟು ಬೇರೆ ಏನು ಇಲ್ಲ ಅನ್ನೋದು ಗೊತ್ತಿರೋದಕ್ಕೆ ಅವ್ರೇನ್ ಮಾಡ್ತಾರೆ, ಇನ್ನು ಭಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಅವರು ಭಕ್ತಿ ಸೇವೆಯಲ್ಲಿ ತೊಡಕೊಂಡಿರ್ತಾರೆ. ಅದು ಪರಮಾತ್ಮನ ಸೇವೆನೇ ಅಲ್ವಾ. ಎಲ್ಲವೂ ಪರಮಾತ್ಮನೇ ಆದಾಗ ಸೇವೆ ಎಲ್ಲವೂ ಪರಮಾತ್ಮನ ಸೇವೆಯೇ ಆಗತ್ತೆ. ನಾವು ಈ ಸತ್ಯವನ್ನ ತಿಳ್ಕೊಂಡ ಮೇಲೆ ಇನ್ನು ನಾವು ಮಾಡುವ ಕೆಲಸಗಳನ್ನ ಇನ್ನು ಶ್ರದ್ಧೆಯಿಂದ ಮಾಡ್ತೀವಿ, ಭಕ್ತಿಯಿಂದ ಮಾಡ್ತೀವಿ. ಏನಾದ್ರೂ ಕೇಳೋದಿದ್ಯಾ? ಮುಂದೆ ಹೋಗೋಣ. 9ನೇ ಶ್ಲೋಕದಲ್ಲಿ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂಚ ರಮಂತಿ ಚ. ನನ್ನ ಪರಿಶುದ್ಧ ಭಕ್ತರ ಆಲೋಚನೆಗಳು ನನ್ನಲ್ಲಿ ನೆಲೆಸುತ್ತವೆ. ಅವರ ಜೀವನವು ನನ್ನ ಸೇವೆಗೆ ಸಂಪೂರ್ಣವಾಗಿ ಮುಡಿಪಾಗಿದೆ ಮತ್ತು ಅವರು ಯಾವಾಗಲೂ ಒಬ್ಬರಿಗೊಬ್ಬರು ಜ್ಞಾನೋದಯ ಮಾಡೋದರಿಂದ ಮತ್ತು
ನನ್ನ ಬಗ್ಗೆ ಮಾತನಾಡೋದ್ರಿಂದ ಹೆಚ್ಚಿನ ತೃಪ್ತಿ ಮತ್ತು ಆನಂದವನ್ನು ಪಡೆಯುತ್ತಾರೆ. ಪರಿಶುದ್ಧ ಭಕ್ತರು ಹೆಚ್ಚಿನ ತೃಪ್ತಿ ಮತ್ತು ಆನಂದವನ್ನು ಹೇಗೆ ಪಡೆಯುತ್ತಾರೆ? ಮಾಲಾಜಿ ಹೇಳ್ತೀರಾ? ಹಾ ಮ್ಯಾಮ್. ಯಾವುದೇ ವಿದ್ಯೆ ಮತ್ತೆ ಜ್ಞಾನ ಆ, ನಾವು ಕಲ್ತ್ಕೊಂಡ್ರೆ ಅದು ಸಾಲಲ್ಲ, ಅದು ಹಂಚ್ಬೇಕು. ಅವಾಗ ನಮಗೂ ಜ್ಞಾನ ವೃದ್ಧಿ ಆಗತ್ತೆ, ಮತ್ತೆ ಒಂದು 4 ಜನ ಅದನ್ನ ಕಲ್ತಂಗೂ ಆಗತ್ತೆ. ಸೊ ನಾನು ಓದ್ಬಿಟ್ಟು ಜ್ಞಾನ ತಿಳ್ಕೊಂಡು ಅದನ್ನ ನನ್ನೊಳಗಡೆನೆ ಇಟ್ಕೊಂಡ್ರೆ ನನ್ಗೂ ಅದು ಒಂಥರ ಸ್ಟ್ಯಾಗ್ನೆಂಟ್ ಆಗೋಗುತ್ತೆ. ಸೊ ಇವಾಗ ಅದನ್ನ ನಾನು ಇನ್ನೊಬ್ರ ಹತ್ರ ಹಂಚ್ಕೊಂಡಾಗ ಅವರು ಡೌಟ್ ಕೇಳೋದಿರ್ಬೋದು, ಅಥವಾ ಅವ್ರ ರೀತಿ ಯೋಚನೆ ಮಾಡೋ ಇದು, ಅದರಿಂದ ನಾನು ಬೆಳೀತಾ ಹೋಗ್ ಹೋಗ್ತೀನಿ. ಆ ಆ ಆ ಥರ ಇರೋದಿದು. ಸೊ ಸೊ ಯಾವಾಗ ಆ ಆ, ಈ ದೇವರ ಬಗ್ಗೆ ಅಥವಾ ಪರಮಾತ್ಮನ ಬಗ್ಗೆ ಭಕ್ತರು ಆಲೋಚಿಸ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ, ಅವಾಗ ಆ ಅಂದ್ರೆ ಅದು ಒಂದು ತೃಪ್ತಿ ಕೊಡತ್ತೆ. ನಾವು ಬೆಳಿಬೇಕು ಅಂದ್ರೆ ಕಲಿತಾ ಹೋಗ್ಬೇಕು. ಸೊ ಅದ್ರ ಬಗ್ಗೆ ಮಾತಾಡೋದ್ರಿಂದ ಆಗ್ಲಿ, ಒಬ್ರಿಂದ ಒಬ್ರಿಗೆ ಹಂಚೋದ್ರಿಂದ ಆಗ್ಲಿ, ಅದು ಹೆಚ್ಚಿನ ಆನಂದ ಸಿಗತ್ತೆ ಅದರಲ್ಲಿ. ಓಕೆ ಮಾಲಾಜಿ. ಉಷಾಜಿ? ಮ್ಯಾಮ್ ಅವಾಗ್ಲೇ ಹೇಳ್ದಂಗೆ ಇಲ್ಲಿ ಆ, ಗುರುಗಳದು ಅವರು ಯಾವಾಗ್ಲೂ ತಲೆಯಲ್ಲಿ ಅದೇ ಯೋಚನೆ ನಡೀತಾ ಇರುತ್ತೆ. ಪರಿಶುದ್ಧ ಭಕ್ತರ ಆಲೋಚನೆಗಳು ನನ್ನಲ್ಲಿ ನೆಲೆಸುತ್ತವೆ. ಅವ್ರದ್ದು ಯಾವಾಗ್ಲೂ ಆ ಪರಮಾತ್ಮನ ಚಿಂತನೆಯಲ್ಲೇ ಇರ್ತಾರೆ. ನಾನ್ ಬೇರೆ ಅಲ್ಲ, ಆತ್ಮ ಬೇರೆ ಅಲ್ಲ. ನಾವಿಲ್ಲಿ ಬಂದಿರೋದು ಈ ಜೀವನದಲ್ಲಿ ಒಂದು ದೇಹದಲ್ಲಿ ಬಂದಾದ್ಮೇಲೆ ಅದನ್ನ ಅರಿತುಕೊಂಡು ನಮ್ಮ ಜೀವನನ ಎಷ್ಟು ಸಾರ್ಥಕ ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಾವೊಬ್ರೇ ಅಲ್ದಂತೆ ನಮ್ ಜೊತೆಲಿರೋರ್ನು ಕರ್ಕೊಂಡು ಹೋಗೋಣ ಅನ್ನೋದ್ರಲ್ಲೇ ಇರ್ತಾರೆ. ಹಾಗಾಗಿ ಅವ್ರ ಮನಸ್ಸು ಯಾವಾಗ್ಲೂ ಪರಿಶುದ್ಧವಾಗಿರುತ್ತೆ. ನಾನು 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 ಅಂತ ಅನ್ನೋದೇ ಇಲ್ಲ ಅವರು. ಅವರ ಜೀವನವು ನನ್ನ ಸೇವೆಗೆ ಸಂಪೂರ್ಣವಾಗಿ ಮುಡಿಪಾಗಿದೆ ಮತ್ತು ಅವರು ಯಾವಾಗಲೂ ಒಬ್ಬರಿಗೊಬ್ಬರು ಜ್ಞಾನೋದಯ ಮಾಡುವುದರಿಂದ ಮತ್ತು ನನ್ನ ಬಗ್ಗೆ ಮಾತನಾಡೋದು ಹೆಚ್ಚಿನ ತೃಪ್ತಿ ಮತ್ತು ಆನಂದವನ್ನು ಪಡೆಯುತ್ತಾರೆ. ಇವಾಗ ಯಾರ ಮನುಷ್ಯ ಭೌತಿಕವಾಗಿ ಇರ್ತಾನೋ ಅವನಿಗೆ ಬರೀ ಆಸೆ ಆಕಾಂಕ್ಷೆಗಳಿರುತ್ತೆ. ಇಲ್ಲಿ ಸೈಟ್ ತಗೊಂಡೆ, ಇಲ್ಲಿ ಮನೆ ಕಟ್ಬೇಕು, ಈ ಕೆಲ್ಸಕ್ಕೆ ತಗೋಬೇಕು, ನಂಗೆ ಪ್ರಮೋಷನ್ ಸಿಗ್ಬೇಕು, ನಂಗೆ ಅಷ್ಟ್ ಸಂಬಳ ಬರ್ಬೇಕು, ನಾನು ಈ ಒಡವೆ ತಗೋಬೇಕು, ಈ ಸೀರೆ ತಗೋಬೇಕು, ಇದೇ ಯೋಚನೆಯಲ್ಲಿ ಇರ್ತಾರೆ. ಆದ್ರೆ ಈ ಜ್ಞಾನಿಗಳು ಏನಿರ್ತಾರೆ, ಪರಮಾತ್ಮನ ಚಿಂತನೆಯಲ್ಲೇ ಆನಂದ ಪಡಿತಾರೆ. ಇವಾಗ ಒಬ್ರ ಬಗ್ಗೆ ಅದ್ರದ್ದು ಬಗ್ಗೆ ಹೇಳ್ದಾಗ ಅವ್ರಿಗೆ ಅದೊಂಥರ ತೃಪ್ತಿ. ನಾವು ಈ ಒಬ್ರಿಗೆ ಅಟ್ಲೀಸ್ಟ್ ಭೌತಿಕವಾಗಲ್ಲ, ಆತ್ಮಾವಲೋಕನ ಮಾಡ್ಕೋಬೇಕು ಅನ್ನೋ ಇದನ್ನು ಕಲ್ಸ್ಕೊಡ್ತಾ ಹೋಗ್ತಾರೆ. ಹಾಗಾಗಿ ಅವರು ಪರಮಾತ್ಮನಿಗೆ ತುಂಬಾ ಹತ್ತಿರವಾಗಿರ್ತಾರೆ. ಯಾಕಂದ್ರೆ ಅವ್ರ ಯೋಚನೆಗಳೆಲ್ಲ ಪರಮಾತ್ಮನ ಬಗ್ಗೆನೇ ಆಗಿರುತ್ತೆ ಅನ್ನೋದು. ಯಾರು ಶೇರ್ ಮಾಡ್ಕೊಳ್ತೀರಾ? ಆಮೇಲೆ ಮತ್ತೆ ಯಾರು ಶೇರ್ ಮಾಡ್ಕೊಳ್ತೀರಾ ಅಂದೆ. ಔಷಧಿ ನಂದೇ ಹೇಳಿ. ಆಯ್ತಮ್ಮ. ಇನ್ನೇನಾದ್ರು ಹೇಳೋದಿದ್ಯಾ? ಇಲ್ಲ ಮ್ಯಾಮ್. ಬೇರೆ ಇನ್ಯಾರಾದ್ರೂ ಶೇರ್ ಮಾಡ್ಕೊಳ್ತೀರಾ? ಓಕೆ. ಮಚ್ಚಿತ್ತ ಮತ್ತೆ ಮದ್ಗತ ಪ್ರಾಣ ಅನ್ನೋದು ಏನು ಅನ್ನೋದು ತಿಳ್ಕೊಳ್ಬೇಕು. ಚಿತ್ತ ಯಾವಾಗಲೂ ಪರಿಶುದ್ಧವಾದಾಗ ಏನಾಗುತ್ತೆ, ಅಲ್ಲಿ ಜ್ಞಾನ ಬರೋದಕ್ಕೆ ಸಾಧ್ಯವಾಗುತ್ತೆ. ಯಾವಾಗಲೂ
ಕಲುಷಿತವಾಗಿರುವಂತಹ ಚಿತ್ತದಲ್ಲಿ ಜ್ಞಾನ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಚಿತ್ತ ಶುದ್ಧಿ ಆದಾಗ ಏನಾಗುತ್ತೆ, ಪರಮಾತ್ಮನಲ್ಲೇ ಏಕಾಗ್ರತೆ ಮೂಡುತ್ತೆ. ಬೇರೆ ಅನ್ಯ ಭಾವ ಇರುವುದೇ ಇಲ್ಲ. ಯಾವಾಗಲೂ ಪರಮಾತ್ಮನದೇ ಆಲೋಚನೆ ಅಲ್ಲೇ ಇರುತ್ತೆ. ಮತ್ತು ಮದ್ಗತ ಪ್ರಾಣ ಅಂದರೆ ನಮ್ಮ ಪ್ರಾಣ ಎಲ್ಲಿದೆ ಅಂತಂದರೆ, ಇವಾಗ ಎಲ್ಲಿ ಸೀರೆಯಲ್ಲಿದೆ ಒಡವೆಯಲ್ಲಿದೆ ಅಂತ ಹೇಳ್ತೀವಿ, ಅಥವಾ ಪ್ರಾಣವಲ್ಲಭೆ ಅಂತ ಹೇಳ್ತಾರೆ. ಹಾಗೆ ಪ್ರಾಣಗಳು ವಿಷಯ ವಸ್ತುಗಳಲ್ಲಿ ಇರುತ್ತವೆ. ಆದರೆ ಅವುಗಳನ್ನೆಲ್ಲ, ನಮ್ಮ ಇಂದ್ರಿಯಗಳನ್ನೆಲ್ಲ ನಿಯಂತ್ರಣ ಮಾಡಿ ನಾವು ಪರಮಾತ್ಮನ ಕಡೆಗೆ ಕೊಂಡೊಯ್ದಾಗ ಆ ಪರಮಾತ್ಮನೇ ಸರ್ವಸ್ವ ಅಂತ ತಿಳಿದುಕೊಳ್ತೀವಿ, ಅಲ್ಲೇ ನಿಲ್ತೀವಿ. ಅಂತ ಪರಿಪೂರ್ಣವಾಗಿ ಆ ರೀತಿಯಲ್ಲಿ ತಮ್ಮ ಚಿತ್ತವನ್ನು ಶುದ್ಧಿ ಮಾಡಿಕೊಂಡು ಇಂದ್ರಿಯಗಳನ್ನು ಸಹ ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಎಲ್ಲವೂ ಪರಮಾತ್ಮನ ಕಡೆಗೆ ತಿರುಗಿಸಿದವರು ಅಂಥವರು ಆತ್ಮಜ್ಞಾನವನ್ನು ಪಡೆದುಕೊಳ್ತಾರೆ. ಅಂತ ಆತ್ಮಜ್ಞಾನವನ್ನು ಪಡೆದುಕೊಂಡಂತಹವರು ಏನು ಮಾಡ್ತಾರೆ, ಅವರ ಸುತ್ತಮುತ್ತ ಇರುವವರು ಎಲ್ಲರಿಗೂ ಸಹ ನೀವು ಹೇಳಿದಾಗೆ ಎಲ್ಲ ಜ್ಞಾನವನ್ನು ಹಂಚುತ್ತಾರೆ. ಹೇಗೆ ನಾವು ಆಫೀಸ್ಗೆ ಹೋದಾಗ ಆಫೀಸ್ ಮಾತೇ ಮಾತಾಡ್ತೀವಿ. ಈ ಮನೆಯಲ್ಲಿ ನಾವು ಹೆಂಗಸರೇ ಸೇರಿಕೊಂಡಾಗ ನಮಗೆ ಬೇಕಾದಂಥ ಮಾತಾಡ್ತೀವಿ. ಇಲ್ಲ ಸತ್ಸಂಗಕ್ಕೆ ಹೋದಾಗ ಸತ್ಸಂಗದಲ್ಲಿ ಏನು ಪರಮಾತ್ಮನ ಬಗ್ಗೆ ಮಾತಾಡ್ತೀವಿ. ಹೀಗೆ ಆ ಒಂದು ಸರ್ಕಲಲ್ಲಿ ಏನಿರುತ್ತೆ ಆ ವಿಷಯವನ್ನೇ ನಾವು ಮಾತಾಡ್ತೀವಿ. ಹಾಗೆ ಈ ಜ್ಞಾನೋದಯವಾಗಿರುವಂತಹವರು, ಆತ್ಮಜ್ಞಾನವನ್ನು ಪಡೆದುಕೊಂಡಂಥವರು ಯಾವಾಗಲೂ ಆತ್ಮನ ಬಗ್ಗೆ ವಿಚಾರಗಳನ್ನೇ ಹೇಳ್ತಾ ಇರ್ತಾರೆ. ಅವರು ಅದರಲ್ಲೇ ಸಂತೃಪ್ತಿಯನ್ನು ಪಡೀತಾರೆ, ಆನಂದವನ್ನು ಪಡೀತಾರೆ. ಸುಮಾರು ನಮ್ಮ ಗುರೂಜಿ, ಇದು ಯಾವ ಕಾಲದ್ದೋ ಇದು ಗೊತ್ತಿಲ್ಲ ನನಗೆ, ಬಹಳ ವರ್ಷಗಳ ಹಿಂದೆ ಆಗ್ಲೇ 2000+ ವಿಡಿಯೋ, ಈಗ ಸುಮಾರು 50,000 ಆಗಿರಬಹುದು ವಿಡಿಯೋಗಳು, ಅಥವಾ ಇನ್ನೂ ಜಾಸ್ತಿ ಆಗಿದೆಯೋ ಗೊತ್ತಿಲ್ಲ. ನಾನು ಕೇಳಿದ್ದಾಗಲೇ 50,000 ಹತ್ರ ಅಂತ ಹೇಳಿದರು. ಇವಾಗ ಅವ್ರಿಗೆ ಏನು ಬಿಡುವೆ ಇಲ್ಲ, ಎಷ್ಟು ಹೇಳ್ತಾರೋ. ಈ ಆನ್ಲೈನ್ ಬಂದ್ಬಿಟ್ಟಂತೂ ಆ ವಿಡಿಯೋಗಳಿಗೆ ಲೆಕ್ಕವೇ ಇಲ್ಲ. ಅದು ಈ ಆನ್ಲೈನ್ ಬಂದಿರೋದಕ್ಕೋಸ್ಕರ ನಮಗೆ ತುಂಬ ಸುಲಭವಾಗಿ ಈ ಜ್ಞಾನ ಅನ್ನೋದು ತಲುಪ್ತಾ ಇದೆ. ಹೀಗೆ ಅವ್ರಿಗೆ ಅದೇ ಕೆಲಸ, ಅದರಲ್ಲೇ ಸಂತೋಷ ಪಡ್ತಾರೆ. ಮಚ್ಚಿತ್ತರು ಮದ್ಗತ ಪ್ರಾಣರು. ಮುಂದಿನ ಶ್ಲೋಕಕ್ಕೆ ಕಾಣುವ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಪ್ರೀತಿಯಿಂದ ನನಗೆ ಸೇವೆಗೆ ನಿರಂತರವಾಗಿ ಸಮರ್ಪಿಸಿದವರಿಗೆ ಅವರು ನನ್ನ ಬಳಿಗೆ ಬರಬಹುದಾದ ತಿಳುವಳಿಕೆಯನ್ನು ನಾನು ನೀಡುತ್ತೇನೆ. ಪರಮಾತ್ಮ ಹೇಳ್ತಾನೆ, ಅಂತಹವರು ಮಚ್ಚಿತ್ತರು ಮದ್ಗತ ಪ್ರಾಣರಿಗೆ ಏನು, ಹೇಗೆ ಭಗವಂತ ಸಹಾಯ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಲಾಜಿ, ಪ್ರಶ್ನೆ ನೋಡ್ತೀರಾ? ಮತ್ತು ಪ್ರೀತಿಯಿಂದ ನಿರಂತರವಾಗಿ ಭಗವಂತನ ಸೇವೆಗೆ ಸಮರ್ಪಿತರಾದವರಿಗೆ ಯಾವ ಆಶ್ವಾಸನೆ ಭಗವಂತ ನೀಡಿದ್ದಾನೆ? ಅವರು ನನ್ನ ಬಳಿಗೆ ಬರಬಹುದಾದ ತಿಳುವಳಿಕೆಯನ್ನು ನಾನು ನೀಡುತ್ತೇನೆ. ಈಗ ಎಷ್ಟೊಂದ್ಸತಿ ಹೇಳ್ತೀವಲ್ಲ ಮ್ಯಾಮ್, ಈ ತರ ಆಗೋಗ್ತಿತ್ತು, ದೇವ್ರೇ ದಾರಿ ತೋರಿಸ್ಬಿಟ್ಟ ನಮ್ಗೆ ಅಂತ ಹೇಳ್ತೀವಿ. ಸೊ ಹಾಗೇನೆ ಈಗ ದೇವ್ರ ಸೇವೆಗೆ ನಾವು, ದೇವ್ರು ನಮ್ಗೆ ಬುದ್ಧಿ ಕೊಟ್ರೇನೆ ನಾವು ಅವನ್ ಬಗ್ಗೆ ತಿಳ್ಕೊಳಕ್ಕಾಗೋದು, ಅಥವಾ ಅವನ್ ಸೇವೆ ಮಾಡಕ್ಕಾಗೋದು, ಅಥವಾ ಒಂಥರ ಆಧ್ಯಾತ್ಮದ ಬಗ್ಗೆ ಥಿಂಕ್ ಮಾಡಕ್ ಆಗೋದು. ಅವನು ನಮಗ್ ಬುದ್ಧಿ ಕೊಡದೇ ಇರೋವರೆಗೂ ಅದು ನಮ್ಗೆ ಬರೋದು ಇಲ್ಲ ತಲೆಗೆ. ಹಂಗೆ ಸೊ ಯಾವಾಗ ನಾವು
ಅವನ್ ಸೇವೆನಲ್ಲೇ ನಾವು ಮಾಡೋ ಕೆಲಸದಲ್ಲಿ ಆ ದೇವ್ರನ್ನೇ ನೆನೆಸ್ಕೊಂಡು ಒಂದು ನಿಷ್ಠೆಯಿಂದ ಮಾಡಿದಾಗ ಆ ನಾವು ಅವನ ಬಳಿಗೆ ಒಂದೊಂದೇ ನಮ್ಮ ಆತ್ಮ ಪರಮಾತ್ಮ ಆಗಕ್ಕೆ ಒಂದೊಂದೇ ಹೆಜ್ಜೆ ಹೋಗ್ತಾ ಹೋಗ್ತಾ ದೇವ್ರು ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಹೋಗ್ತಾನೆ. ನೀನು ಹಿಂಗ್ ಮಾಡು, ಈ ತರ ಮಾಡಿದ್ರೆ ಸರಿ, ಇದು ತಪ್ಪು ಅನ್ನೋ ತಿಳುವಳಿಕೆ ನಮ್ಮಲ್ಲೇ ಬರ್ತಾ ಹೋಗತ್ತೆ. ಒಂದು ಯಾವ ರೀತಿ ಮಾಡ್ಬೇಕು ಅನ್ನೋದು ಒಂದು ಗೊತ್ತಾದಾಗ ನಮ್ಗೆ ನಾವು ಯಾವತ್ತೇ ಆಗ್ಲಿ ತಪ್ಪು ಮಾಡಕ್ ಹೋಗೋದಿಲ್ಲ. ಸೊ ಹಾಗಾಗಿ ಅವನ ಹತ್ರ ಹೋಗ್ತಾ ಇರ್ತೀವಿ. ಓಕೆ. ಉಷಾಜಿ. ಮ್ಯಾಮ್ ಅದು ಇವಾಗ ಯಾವಾಗ್ಲೂ ಪರಮಾತ್ಮನದ್ದೇ ಧ್ಯಾನದಲ್ಲಿರೋರ್ಗೆ ಅಂದ್ರೆ ಅವರು ಆ ಜ್ಞಾನ ಬಂದು ಜ್ಞಾನ ಹಂಚೋದು ಕೂಡ ಆಗೋಗಿರುತ್ತೆ ಅವ್ರಿಗೆ. ಅವನ್ನ ದೇವ್ರ ಹತ್ರಕ್ಕೆ ಹೋಗೋ ಅಂದ್ರೆ ಮುಕ್ತಿ ಮಾರ್ಗ, ಇನ್ನು ಮುಕ್ತಿ ಮಾರ್ಗದ ಕಡೆ ಹೇಳ್ದಂಗೆ ಮಹಾರಾಜಿ ಹೇಳ್ದಂಗೆ ನಮ್ಮಂತಹ ಇವ್ರುಗಳ್ಗುನು ಒಂದೊಂದೇ ಸ್ಟೆಪ್ಪು ಆ ಜ್ಞಾನ ಬರ್ತಾ 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 ನಾವು ಅದ್ರದ್ದು ತಿಳುವಳಿಕೆ ಆತ್ಮ ಬೇರೆ ಅಲ್ಲ ಅನ್ನೋದೊಂದು ತಿಳ್ಕೊಂತ ಒಂದೊಂದೇ ಸ್ಟೆಪ್ಪು ಮೇಲಕ್ಕೆ ಹೋಗ್ತಿದ್ದಂಗೆ ಜ್ಞಾನಿಗಳು ಆ ಜ್ಞಾನವನ್ನು ಪಡೆದವರು ಮೂರೊತ್ತು ಪರಮಾತ್ಮನ ಚಿಂತನೆಯಲ್ಲೇ ಇರುವಂತವ್ರಿಗೆ ಇನ್ನೂ ಮುಕ್ತಿ ಮಾರ್ಗ ಸಿಗತ್ತೆ. ಅವರು ಮತ್ತೆ ದೇಹನ ಆತ್ಮ ಬೇರೆ ದೇಹದಲ್ಲಿ ಒಂದು ಜೀವನದ ಘಟ್ಟ ಮುಗಿದ್ಮೇಲೆ ಇನ್ನೊಂದು ಜೀವನ ಶುರು ಆಗೋದು ಅನ್ನೋದು ಆಗಲ್ಲ. ಅವರು ಪರಮಾತ್ಮನಲ್ಲಿ ಐಕ್ಯರಾಗ್ತಾರೆ ಅನ್ನೋದು ಅಂತನ. ಆ ಒಂದು ತಿಳುವಳಿಕೆ ಸಹ ನಾವು ಒಂದ್ ಹೆಜ್ಜೆ ಇಡಿದ್ರೆ ಪರಮಾತ್ಮ 2 ಹೆಜ್ಜೆ ಇಡ್ತಾನೆ ಅಂತ ಬಿಟ್ಟು ಹೇಳ್ತೀವಲ್ಲ, ಆ ರೀತಿ ನಮ್ಗೆ ಸಹಾಯಕವಾಗಿ ನಮ್ಮ ದಾರಿಯನ್ನ ಸುಗಮ ಮಾಡುತ್ತಾನೆ ಭಗವಂತ ಅನ್ನೋದು ಇಲ್ಲಿ ತೋರಿಸುತ್ತೆ. ರತ್ನಾಜಿ. ಹಾ ಮ್ಯಾಮ್. ನೀವು ಶೇರ್ ಮಾಡ್ಕೊಳ್ತೀರಾ? ಹಾ ಮ್ಯಾಮ್. ಅದೇ ಇದನ್ನೆಲ್ಲ ನೋಡಿದ್ಮೇಲೆ ಮಾಲಾ ಮ್ಯಾಮ್, ಉಷಾ ಮ್ಯಾಮ್ ಹೇಳಿರೋದೆಲ್ಲ ಕೇಳಿಸ್ಕೊಂಡ್ಮೇಲೆ ಅನ್ನಿಸ್ತು ನಾವ್ ಆಕ್ಚುಲಿ ಮಕ್ಳ ಜೊತೆನೆ ವರ್ಕ್ ಮಾಡ್ತಿರೋದ್ರಿಂದ ಮ್ಯಾಮ್, ಏನೂ ಗೊತ್ತಿಲ್ಲದೆ ಇರೋ ಮಕ್ಳು ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ. ಅವ್ರ ಜೊತೆ ವರ್ಕ್ ಮಾಡ್ತಿರೋದ್ರಿಂದಾನೇ ಏನೋ ನಮ್ಗೆ ಭಗವದ್ಗೀತೆ ಕಲಿಬೇಕು ಅಂತ ಆಗಿರ್ಲಿಲ್ಲ. ಬಟ್ ನೀವೆಲ್ರೂ ನಮಗ್ ಕಲಿಸ್ಬೇಕು ಅಂತ ಅನ್ಕೊಂಡ್ಮೇಲೆ ಇವಾಗ ಬಿಡ್ಬೇಕಂತ ಅನಿಸ್ತಾನೆ ಇಲ್ಲ. ಹಂಗಾಗಿ ನಿಮ್ ಮೂಲಕ ಗುರುಜಿಯವ್ರ ಮೂಲಕ ನಾವು ಕೂಡ ದೇವ್ರಿಗೆ ಹತ್ರ ಆಗ್ತಾ ಇದೀವಿ ಅಂತ ಅನಿಸ್ತಾ ಇದೆ ಮ್ಯಾಮ್. ಮೇ ಬಿ ನಮ್ ಸೇವೆ ದೇವ್ರಿಗೆ ಇಷ್ಟ ಆಗಿ ನಮ್ಗೆ ಇನ್ನೊಂಚೂರು ತಿಳ್ಕೊಳ್ಳಿ ಅಂತ ದೇವ್ರದ್ದು ಕೃಪೆ ನಮ್ಮ ಮೇಲೆ ಇದೆ ಅಂತ ಅನ್ಕೊಂಡಿದೀನಿ. ಖಂಡಿತ ನಾವೆಲ್ಲ ಈ ಮಾರ್ಗಕ್ಕೆ ಬರ್ಬೇಕಾದ್ರೆ ಸುಮ್ನೆ ಬರಲ್ಲ ಅಂತ ಹೇಳ್ತಾರೆ ಗುರುಜಿ. ಹೌದು ನಮಗೆ ಯಾವ್ದೋ ಒಂದು ಸುಕೃತ ಫಲದಿಂದನೇ ನಾವು ಈ ಮಾರ್ಗಕ್ಕೆ ಬಂದಿರ್ತೀವಿ ಅಂತ ಬಿಟ್ಟು, ಇಲ್ಲಾಂದ್ರೆ ಯಾರು ಕಲಿತಾ ಇರಲಿಲ್ಲ. ಮತ್ತೆ ಹೇಗೆ ಅಂದ್ರೆ ಇದು ಎವಲ್ಯೂಷನ್ ಸಹ. ಇವಾಗ ಅನ್ನ ನೀರು ಇಲ್ಲದೆ ಇದ್ದಾಗ ಯಾರನ್ನು ಈ ಅಧ್ಯಾತ್ಮಕ್ಕೆ ಬರಲ್ಲ. ಅದು ಸ್ವಲ್ಪ ಅಂದ್ರೆ ಅಪರೂಪಕ್ಕೆ ಬರ್ತಾರೆ. ಅದು ಇಲ್ದಿದ್ದರೂ ಸಹ ಬರ್ತಾರೆ, ಅದಕ್ಕೋಸ್ಕರನೇ ಅಂತ ಏನಿಲ್ಲ. ಆದರೂ ಸಮಾಜದಲ್ಲಿ ಒಂದು ಸಂತೃಪ್ತಿ ಅನ್ನೋದಿದ್ದಾಗ್ಲೇನೆ ಈ ಒಂದು ಭಗವಂತನ ಚಿಂತನೆಗೆ ಹೆಚ್ಚು ಒತ್ತನ್ನ ಕೊಡುವಂತಹದ್ದು. ಅದು ಈಗ ಚೆನ್ನಾಗಿದೆ, ಕಾಲ ಚೆನ್ನಾಗಿದೆ ಈಗ. ಅದಕ್ಕೋಸ್ಕರ ಈ ಎಲ್ಲ ಸಿಗ್ತಾ ಇದೆ. ಅದು ನಮ್ಮ ನಿಜವಾಗ್ಲೂ ನಮ್ಮ ಸುಕೃತನೇ ಹೌದು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹೀಗೆ ಒಂದೊಂದೇ ಹೆಜ್ಜೆ ಹೇಗೆ ಹೋಗ್ತಾರೆ ಅಂತಂದ್ರೆ ಚಿತ್ತ ಪರಿಶುದ್ಧಿ ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಅಲ್ವಾ. ಅದಕ್ಕೆ ಹೀಗೇನ್ ಮಾಡ್ಬೇಕು, ಈ ಪಂಚಮಹಾಯಜ್ಞಗಳಿಂದ ಅಂದ್ರೆ ದೇವ, ಭೂತ, ಮನುಷ್ಯ, ಪಿತೃ ಮತ್ತೆ ಋಷಿ ಯಜ್ಞಗಳು, ಇವುಗಳನ್ನ ಹಿಂದೆನ
ಹಲವಾರು ಶ್ಲೋಕಗಳಲ್ಲಿ ಚಿಂತನೆಯನ್ನು ಮಾಡಿದ್ದೀವಿ ಇವೇನೋ ಎಂಥದ್ದು ಅಂತಂದ್ಬಿಟ್ಟು. ಆ ಯಜ್ಞಗಳ ಮೂಲಕ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಆದಮೇಲೆ ಏನಾಗುತ್ತೆ, ಈ ರೀತಿ ಸೇವೆ ಮಾಡೋದ್ರಿಂದ, ಯಜ್ಞವನ್ನ ಮಾಡೋದ್ರಿಂದ, ಇವರು ಋಷಿ ಯಜ್ಞವನ್ನ ಮಾಡ್ತಾ ಇದ್ದಾರೆ. ಮಾತಾ ಅಮೃತಾನಂದಮಯಿ ಮತ್ತೆ ನಮ್ಮ ಗುರೂಜಿಗಳು, ಪ್ರಭುಜಿಗಳು ಮಾಡ್ತಾ ಇದ್ರಿ. ಇವರು ಆತ್ಮಜ್ಞಾನಿಗಳಾಗೋಕ್ ಮೊದಲು ಸಹ ಈ ತರ ಸೇವೆಯನ್ನು ಮಾಡ್ತಾ ಇದ್ದಾಗ ಅವ್ರಿಗೆ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಯಾವಾಗಾಯ್ತೋ ಅವಾಗ ವಿವೇಕ ಅನ್ನೋದು ಜಾಗೃತವಾಗತ್ತೆ. ಯಾವುದನ್ನ ಆರಿಸ್ಕೊಳ್ಬೇಕು, ಯಾವುದನ್ನ ಬಿಡಬೇಕು ಅಂತ ಬಿಟ್ಟು. ವಿವೇಕ ಯಾವಾಗ ಜಾಗೃತವಾಗುತ್ತೋ ಅದಷ್ಟಕ್ಕದೆ ವೈರಾಗ್ಯ ಅನ್ನೋದು ಬರುತ್ತೆ. ವೈರಾಗ್ಯ ಅಂತಂದ್ರೆ ನಂಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋದಲ್ಲ, ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದನ್ನ ಇಟ್ಕೊಳ್ತೀವಿ, ಮಿಕ್ಕಿದ್ದನ್ನ ಬಿಟ್ಟು ಬಿಡ್ತೀವಿ. ಆ ರೀತಿಯಲ್ಲಿ ವೈರಾಗ್ಯ ಅನ್ನೋದು, ನನಗೆ ಇದರಲ್ಲಿ ಸ್ವಾರಸ್ಯ ಇಲ್ಲ ಅಂತ ಗೊತ್ತಾಗಿ ಬಿಡ್ತೀವಿ. ಹಾಗಂದ್ಬಿಟ್ಟು ನಿಸ್ತೇಜತೆಯಿಂದ ಇರುವಂಥದ್ದು ವೈರಾಗ್ಯ ಅಲ್ಲ. ವಿವೇಕದಿಂದ ವೈರಾಗ್ಯವನ್ನ ಬೆಳೆಸ್ಕೊಳ್ಬೇಕು. ಹಾಗೆ ಬೆಳೆಸ್ಕೊಂಡಾಗ ಅವಾಗ ಆತ್ಮ ಯಾವುದು, ಅನಾತ್ಮ ಯಾವುದು ಅಂತ ತಿಳಿದುಕೊಳ್ತೀವಿ. ಅವಾಗ ನಮ್ಮ ನಿಜ ಸ್ವರೂಪ, ನಾನು ಪರಮಾತ್ಮ ಸ್ವರೂಪಿ ಅಂತ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಅದನ್ನ ಸಹ ಪರಮಾತ್ಮನೇ ಕೊಡುವುದು. ನನ್ನ ಬಳಿಗೆ ಬರಬಹುದಾದ ತಿಳುವಳಿಕೆಯನ್ನು ನಾನು ನೀಡ್ತೇನೆ ಅಂತ ಬಿಟ್ಟು ಪರಮಾತ್ಮ ಆಶ್ವಾಸನೆಯನ್ನ ಕೊಡ್ತಾನೆ. ಯಾರು ಚಿತ್ತಶುದ್ಧಿಯನ್ನ ಮಾಡ್ಕೊಳ್ತಾರೋ, ಹೀಗೆ ಎಲ್ಲ ಯಜ್ಞಗಳ ಮೂಲಕ, ಪಂಚಯಜ್ಞಗಳ ಮೂಲಕ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಒಂದೊಂದೇ ಹೆಜ್ಜೆ ಬಂದು ವಿವೇಕ ವೈರಾಗ್ಯದಿಂದ ಆತ್ಮ ಅನಾತ್ಮವನ್ನ ತಿಳಿದುಕೊಂಡಾಗ ನನ್ನ ನಿಜ ಸ್ವರೂಪವನ್ನ ಸಹ ತಿಳಿದುಕೊಳ್ಳೋದಕ್ಕೆ ಅದು ಪ್ರತಿಯೊಂದಕ್ಕೂ ಪರಮಾತ್ಮನ ಸಹಾಯ ಬೇಕೇ ಬೇಕು. ತಿಳುವಳಿಕೆಯಲ್ಲಿ, ಬುದ್ಧಿ ಚುರುಕಾದಾಗ್ಲೇ ವಿವೇಕ ಅನ್ನೋದು ಬರೋದು. ಆತ್ಮಜ್ಞಾನ ಎಲ್ಲಾಗೋದು ಬುದ್ಧಿಯಲ್ಲೇ ಆಗೋದು. ಎಲ್ಲಿ ಅಜ್ಞಾನ ಇರೋದು ಬುದ್ಧಿಯಲ್ಲೇ ಇರೋದು. ಆ ಅಜ್ಞಾನ ಹೋಗ್ಬೇಕಾದ್ರೆ ಈ ಜ್ಞಾನ ಬರ್ಬೇಕು. ಮುಂದೆ ಹೋಣವಾ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾಂ. ಅವರಿಗೆ ವಿಶೇಷ ಕರುಣೆಯನ್ನು ತೋರಿಸಲು, ಯಾರಿಗೆ ಆ ರೀತಿಯಲ್ಲಿ ಆತ್ಮಜ್ಞಾನದ ಕಡೆಗೆ ಬಂದಂಥವರಿಗೆ, ಅವರ ಹೃದಯದಲ್ಲಿ ನೆಲೆಸಿರುವ ನಾನು ಜ್ಞಾನದ ಹೊಳೆಯುವ ದೀಪದಿಂದ ಅಜ್ಞಾನದಿಂದ ಹುಟ್ಟಿದ ಕತ್ತಲೆಯನ್ನು ನಾಶ ಮಾಡುತ್ತೇನೆ. ಇವಾಗ ನಾ ಹೇಳಿದಾಗೆ ಬುದ್ಧಿಯಲ್ಲೇ ಅಜ್ಞಾನ ಇರೋದು, ಅಲ್ಲೇ ಜ್ಞಾನವೂ ಬರಬೇಕು. ಓಕೆ, ಉಷಾಜಿ ಶುರು ಮಾಡ್ತೀರಾ? ಮುಂದುವರೆದು ಈ ಶ್ಲೋಕದಲ್ಲಿ ಅಂತಹ ಭಕ್ತರಿಗೆ ಏನನ್ನು ಕರುಣಿಸುತ್ತೇನೆಂದು ಹೇಳಿದ್ದಾನೆ. ಅವರಿಗೆ ವಿಶೇಷ ಕರುಣೆಯನ್ನು ತೋರಿಸಲು ಅವರ ಹೃದಯದಲ್ಲಿ ನೆಲೆಸಿರುವ ನಾನು ಜ್ಞಾನದ ಹೊಳೆಯುವ ದೀಪದಿಂದ ಅಜ್ಞಾನದಿಂದ ಹುಟ್ಟಿದ ಕತ್ತಲೆಯನ್ನು ನಾಶ ಮಾಡುತ್ತೇನೆ. ಅಂದ್ರೆ ಪರಮಾತ್ಮನೇ ದಾರಿ ದೀಪ ಆಗ್ತಾನೆ. ಒಂದೊಂದೇ ಅದು ನಿಮ್ದು ಜ್ಞಾನವನ್ನು ಪಡೆಯೋ ನಿಟ್ಟಿನಲ್ಲಿ ನೀವು ಮುಂದುವರಿತಾ ಹೋದಾಗ ಅದು ನೀ ಹೇಳ್ದಾಗ ನಾವು ಒಂದೇ ಹೆಜ್ಜೆ ಇಟ್ಟರೆ ಪರಮಾತ್ಮ 2 ಹೆಜ್ಜೆ ಇಟ್ಟು ನಮಗ್ ದಾರಿ ತೋರಿಸ್ತಾನೆ ಅಂದಂಗೆ, ನಾವ್ ಯಾವಾಗ ಅದ್ರ ಕಡೆ ಮನ್ಸ್ ಮಾಡ್ತೀವೋ, ಅದ್ರ ಕಡೆ ತಿರ್ಕೊಂತೀವೋ, ಅದಕ್ಕೆ ಅನುಕೂಲವಾದ ರೀತಿನಲ್ಲಿ ಎಲ್ಲಾನು ಪ್ರೇರೇಪಣೆ ಆಗುತ್ತೆ, ಅಥವಾ ಅದಕ್ಕೆ ಅನುಕೂಲವಾಗಿರೋ ರೀತಿಯಲ್ಲಿ ಎಲ್ಲಾನು ಸಿದ್ಧ ಆದಂಗೆ. ಒಂದ್ಸತಿ ನೀವು ಗುರುಗಳ ಸಾನ್ನಿಧ್ಯಕ್ಕೆ ಬಂದ್ವಿ ಅಂತಂದ್ರೆ ಅವ್ರು ಯಾವಾಗ್ಲೂ ಅದೊಂಥರ ಹೂವಿನ ಜೊತೆ ನಾರು ಮುಡಿ ಇರ್ತು ಅನ್ನೋ ತರ
ಈ ಗುರುಗಳ ಸಾನ್ನಿಧ್ಯಕ್ಕೆ ಬಂದಾಗ ನಮ್ಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ಅದೊಂದು ಜ್ಞಾನಾರ್ಜನೆ ಆಗ್ತಾ ಹೋಗುತ್ತೆ. ಅಂದ್ರೆ ದೇವರು ಅದೊಂದು ಆ ಕರುಣೆ ಅವರ ಹೃದಯದಲ್ಲಿ ನೆಲೆಸ್ಬಿಡೋ ನಾನು ಜ್ಞಾನದ ಹೊಳೆಯನ್ನು ದೀಪ ಅಂದ್ರೆ ದಾರಿ ದೀಪ ಆಗ್ತಾ ಹೋಗ್ತೀನಿ. ಅದನ್ನ ನೀನು ರೀಚ್ ಆಗೋದಕ್ಕೆ ಡೈರೆಕ್ಷನ್ ತೋರಿಸ್ತಾ ಹೋಗ್ತೀನಿ ಅಂತ. ಇವಾಗ ಸಮುದ್ರದಲ್ಲಿದ್ದಾಗ ಈ ಲೈಟ್ ಹೌಸ್ಗಳಿದ್ದಂಗೆ ಮ್ಯಾಮ್. ಅದಕ್ಕೆ ದಾರಿ ತೋರ್ಸೋ ಇದು ನೀನ್ ಈ ನಿಟ್ಟಿನಲ್ಲಿ ಮಾಡು ಅಂತ. ಆ ತರ ಅಂದ್ರೆ ನಮ್ಮ ಪ್ರಯತ್ನ ಇರ್ಬೇಕು, ನಮ್ಮದು ಇದು ಆ ಕಡೆ ಇನ್ಕ್ಲೈನ್ ಆದ್ರೆ ಅದ್ರ ಕಡೆ ನಾವು ವಾಲಿದ್ರೆ ನಮ್ಗೆ ನಾನಾ ರೀತಿಯಲ್ಲಿ ದೇವ್ರದು ಆತನೇ ನಮ್ಗೆ ದಾರಿ ತೋರಿಸ್ತಾ ಹೋಗ್ತಾನೆ ಅನ್ನೋದು. ಅಂದ್ರೆ ಆ ಒಂದು ಅವರ ಹೃದಯದಲ್ಲಿ ನೆಲೆಸಿರುವ, ಅಂದ್ರೆ ಎಲ್ಲೋ ಇಲ್ಲ ಭಗವಂತ ನನ್ನ ಹೃದಯದಲ್ಲೇ ಇದ್ದಾನೆ, ಹೌದು, ಆತ್ಮ. ಅದು ಮುಖ್ಯ. ಹಾ, ಯಾಕೆಂದ್ರೆ ಎಲ್ಲವೂ ಸರ್ವವ್ಯಾಪಿ ಅಲ್ವಾ. ಅಜ್ಞಾನದಲ್ಲಿದ್ದೀನಿ, ಜೀವಿ ಆಗಿರೋದ್ರಿಂದ ನಾನು ಯಾರು ಅಂತ ನನಗ್ ಗೊತ್ತಿಲ್ಲ. ಅಜ್ಞಾನ, ಭಗವಂತನ ನಾನು ಅಂತ ಅನ್ನೋದು ನನಗ್ ಗೊತ್ತಿಲ್ಲ. ಅದಕ್ಕೆ ತಿಳುವಳಿಕೆ ಹೇಳ್ತಾ ಇರೋದು. ಆ ಒಂದು ಮಾರ್ಗದಲ್ಲಿ ನಡೀತಾ ಇರುವ ಅಂತಹ ಜೀವಿಗೆ ಏನೇನ್ ಬೇಕೋ ಅದನ್ನೆಲ್ಲ ಹೇಳ್ತಾ ಇದ್ದಾರೆ, ಹೇಗೆ ನಾನ್ ಸಹಾಯ ಮಾಡ್ತೀನಿ ಅಂತ. ಮಾಲಾಜಿ. ಹಾ ಮ್ಯಾಮ್. ಈಗ ನಾವು ನಮ್ಮಂತವ್ರು ಇನ್ನೂ ಅರ್ಧಂಬರ್ಧ ನಾವು ತಿಳ್ಕೊಂಡಿದ್ದೀವಿ. ಸೊ ತುಂಬಾ ಪ್ರಶ್ನೆಗಳಿರುತ್ತೆ. ಇಲ್ಲಿ ಕೊಟ್ಟಿರೋ ಪಿಕ್ಚರ್ ನೋಡಿ ಹಂಗೆ ಅನ್ನಿಸ್ತಾ ಇದೆ. ಆದ್ರೆ ನಾವು ತಿಳಿತಾ ಹೋಗ್ತಾ ನಮ್ಗೆ ಅದು ಕ್ಲಾರಿಫೈ ಆಗ್ತಾ ಹೋಗ್ತಾ ಸೊ ನಾವು ಅಜ್ಞಾನನ ಕಳ್ತ್ಕೊಂಡು ಬೆಳಕಿನೆಡೆಗೆ ಹೋಗ್ತೀವಿ. ಸೊ ಹಾಗೆ ನಾವು ಇದು ಒಂದು ಸಮುದ್ರದ ತರ ಚಿಕ್ಕದಲ್ಲ, ತಿಳಿದಷ್ಟು ಇರತ್ತೆ, ಇನ್ನೂ ತಿಳ್ಕೊಳ್ಳೋದು ಇರತ್ತೆ. ಆದ್ರೆ ದೇವ್ರು ಅದಕ್ಕೆ ಭಗವಂತ ನಮ್ಗೆ ಕರುಣೆ ತೋರಿಸಿ ಅದಕ್ಕೆ ಒಂದು ದಾರಿ ಮಾಡ್ಕೊಡ್ತಾ ಹೋಗ್ತಾನೆ. ನಾವು ತಿಳ್ಕೊಂಡಷ್ಟುನು ನಮ್ನ ಒಂದು ಗುರುಗಳ ಕಡೆಗೆ ಕರ್ಕೊಂಡು ಹೋಗೋದಿರ್ಬೋದು, ಅಥವಾ ಏನೋ ಒಂದು ಡೌಟ್ ಇರತ್ತೆ. ಕೆಲವೊಂದ್ಸತಿ ಆ ತರನೂ ಆಗತ್ತೆ, ನಮ್ ತಲೆನಲ್ಲಿ ಏನೋ ಒಂದು ಡೌಟ್ ಓಡ್ತಾ ಇರುತ್ತೆ, ಯಾರನ್ನ ಕೇಳೋದು ಹೆಂಗ್ ಕೇಳೋದು ಗೊತ್ತಾಗಿರಲ್ಲ. ನಾವು ಆ ಪ್ರಶ್ನೆ ಕೇಳ್ದೇನೆ ಅದಕ್ಕೆ ಉತ್ತರ ಯಾರ್ದೋ ಮೂಲಕ ಸಿಕ್ಕಿರತ್ತೆ. ಸೊ ಆ ತರನು ತುಂಬಾ ಸತಿ ಆಗತ್ತೆ. ಅಂದ್ರೆ ನಮ್ಗೆ ಆ ಒಂದು ಆತುರತೆ ಇರ್ಬೇಕು, ನಾನ್ ಕಲಿಬೇಕು, ಇದು ಏನಿದು ಅಂತ ಯೋಚನೆ ಮಾಡಿ ಅದ್ರ ಬಗ್ಗೆ ಥಿಂಕ್ ಮಾಡಿ, ಒಂದು ಏನಂತಾರೆ ಹಂಗರ್ ಫಾರ್ ನಾಲೆಡ್ಜ್ ಅಂತ ಹೇಳ್ತಾರಲ್ಲ, ಹಂಗೆ ಒಂದು ಇರ್ಬೇಕು. ಆವಾಗ ಅದಕ್ ತಾನಾಗೆ ದಾರಿ ತೋರಿಸ್ತಾ ಹೋಗ್ತಾನೆ ದೇವ್ರು ಅಂತ ಇದು ಅನ್ಸುತ್ತೆ ನಂಗೆ. ಮಾಲಾಜಿ. ರತ್ನಾಜಿ. ಇದು ಹೇಗ ಕ್ಲಿಯರ್ ಆಗಿ ಒಂದ್ ಸ್ವಲ್ಪ ಅರ್ಥ ಆಗಿದ್ದೇನೆ ಮ್ಯಾಮ್. ಜ್ಞಾನದ ಹೊಳೆಯುವ ದೀಪ ಅಂದ್ರೆ ಸ್ವಲ್ಪ ದೇವ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ನಮ್ಮಲ್ಲಿ ಮೂಡಿದಾಗ ಖಂಡಿತ ನಿಜವಾಗೂ ಅದು ಅಂದ್ರೆ ಏನ್ ಹೇಳ್ತಾರೆ, ಪರಿಶುದ್ಧವಾಗಿದ್ರೆ, ಆ ಅರ್ಜು ನನ್ನಲ್ಲಿದ್ರೆ, ನಾನ್ ನಿಜವಾಗೂ ತಿಳ್ಕೊಬೇಕಂತ ಅಂತರಾಳದಿಂದ ನಾನು ಬಯಸಿದ್ದೆ ಆದ್ರೆ ಮಾತ್ರ ಖಂಡಿತ ಅದು ಸಿಗುತ್ತೆ ಮ್ಯಾಮ್. ಸುಮ್ನೆ ಈಗ ನೀವ್ ಹೇಳ್ತಿದ್ದೀರಿ ಅಂತ, ಇನ್ನೊಬ್ರು ಹೇಳ್ತಿದ್ದಾರೆ ಅಂತ ನಾನೇನಾದ್ರೂ ಫೋರ್ಸ್ಫುಲಿ ಹೌದಲ್ಲ ನಾನು ಅನ್ಕೊಂಡಿದ್ದೆ ಬಟ್ ಆಗ್ಲಿಲ್ಲ, ಯಾವ್ದು ಮಾಡ್ತಾ ಇದ್ದೀನಿ ಆಯ್ತು, ಆ ತರ ಎಲ್ಲ ಅನ್ಕೊಂಡ್ ಹೋದಾಗ ನಾವ್ ಖಂಡಿತ ನಮ್ಗೇನೂ ಆಗಲ್ಲ. ಅವ್ರು ಸ್ವಲ್ಪ ಹೇಳಿದ್ರು ಕೂಡ ಅದನ್ನ ನಾವು ಅಂತರಾತ್ಮದಿಂದ ಒಪ್ಕೊಂಡು ಆಯ್ತು ಮಾಡ್ತೀನಿ, ಆಗತ್ತೆ, ಇದೆಯಾ, ಕಲಿತೀನಿ ಅಂತ ಹೋದಾಗ ಖಂಡಿತ ಅದ್ರ ಫಲ ಸಿಗುತ್ತೆ ಮ್ಯಾಮ್. ಹಂಗಾಗಿ ಜ್ಞಾನ ತಿಳ್ಕೊಬೇಕು ಅಂತ ನಿಜವಾಗೂ ನಾನು ಬಯಸಿದ್ದೆ ಆದ್ರೆ, ನೀವ್ ಹೇಳೋ ತರ ಆತ್ಮ ಪರಮಾತ್ಮ ಬೇರೆ ಅಲ್ಲ ಅನ್ನೋದು ನಿಜಾನೇ ಆಗಿದ್ರೆ, ನಮ್ಮ ಆತ್ಮನೇ ಪರಮಾತ್ಮನ ಹಿಡಿಯೋಗೆ ದಾರಿ ತೋರಿಸ್ತಾನೆ ಮ್ಯಾಮ್.
ಅದು ಮನದಟ್ಟು ಮಾಡ್ಕೊಳ್ಬೇಕು. ಒಬ್ರು ಹೇಳೋದು ಅಲ್ಲ, ಅದನ್ನ ನಂಬುವಂಥದ್ದೇನಿಲ್ಲ. ಹಾ ಆ, ಮ್ಯಾಮ್. ನೀವೇ ಸ್ವತಃ ನೀವು ವಿಚಾರ ಮಾಡಿಬಿಟ್ಟು ಹೌದು ನಾನು ಆತ್ಮಸ್ವರೂಪಿ ಅನ್ನೋದು ದೃಢಪಡಿಸ್ಕೊಳ್ಬೇಕು. ಇವಾಗ ಜ್ಞಾನ ಸಿಗ್ತಾ ಇದೆ ಅಲ್ವಾ, ವಿಚಾರಗಳನ್ನ ಹಾ ಮ್ಯಾಮ್. ಮಾಡ್ತಾ ಇದ್ದೀವಿ ಅಲ್ವಾ, ಹೌದಾ ಅಂತಂದ್ಬಿಟ್ಟು ನೀವು ವಿಚಾರ ಮಾಡಿ ಹೌದು ನಾನು ಹೇಗೆ ಪರಮಾತ್ಮ ಸ್ವರೂಪಿ ಅನ್ನೋದನ್ನ ತಿಳಿದುಕೊಳ್ಬೇಕು. ಇಲ್ಲಿ ತತ್ವಮಸಿ ಅಂತಂದ್ರೆ ಇದು ಶಾಸ್ತ್ರಗಳು ಹೇಳಿರುವಂಥದ್ದು ಒಂದು ಮಹಾವಾಕ್ಯ. ನಾನು ಯಾರು ಅಂತ ಅಂದ್ರೆ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳಿರುವಂತಹದ್ದು ಉಪನಿಷತ್ ವಾಕ್ಯ. ಅದನ್ನೇ ಇಡೀ ಈ ಭಗವದ್ಗೀತೆಯಲ್ಲಿ ಪ್ರತಿಪಾದಿಸಿರುವುದು. ತತ್ವಂ ಅಸಿ, ನೀನು ಅದೇಪ್ಪ ಅಂತಂದ್ಬಿಟ್ಟು, ನೀನು ಬೇರೆ ಅಲ್ಲ. ಆದ್ರೆ ನನಗೆ ಗೊತ್ತಿಲ್ಲ, ಅಜ್ಞಾನ. ಅದಕ್ಕೋಸ್ಕರ ಅಜ್ಞಾನದಲ್ಲಿ ಇದ್ದಾಗ ಮನಸ್ಸು ಪೂರ್ತಿಯಾಗಿ ಚಂಚಲ, ಪ್ರಶ್ನೆಗಳು ಇವಾಗ ನೀವೆಲ್ಲ ಹೇಳಿದ್ರೆ ತುಂಬ್ಕೊಂಡ್ಬಿಟ್ಟಿದೆ ಅಂತಂದ್ಬಿಟ್ಟು, ಹಾಗೆಲ್ಲ ತುಂಬಿಕೊಂಡಿದ್ದಾಗ ನನಗೆ ಅದೇ ಎಲ್ಲ ಅಂಧಕಾರ, ನಾನು ಯಾರು ಅನ್ನೋದು ಗೊತ್ತಾಗಲ್ಲ. ಆದರೆ ಯಾವಾಗ ಶುದ್ಧವಾಗುತ್ತೆ, ಹಿಂದಿನ ಶ್ಲೋಕಗಳೆಲ್ಲ ನೋಡಿದ್ವಲ್ಲ, ಪರಿಶುದ್ಧತೆಯನ್ನು ಹೊಂದಿದಾಗ ಮನಸ್ಸು ಏನು ಸ್ಟೇಬಲ್ ಆಗುತ್ತೆ, ಆ ಕಡೆ ಈ ಕಡೆ ತೂಗುಯಾಲೆ ಆಗದೆ ಒಂದೇ ಕಡೆಗೆ ನಿಲ್ಲುತ್ತೆ. ಆವಾಗ ನಿಂತಾಗ ಆತ್ಮಜ್ಞಾನ ಅನ್ನೋದು ಮೂಡಿ ಬರುತ್ತೆ. ಆಗ ನಾನು ಪರಮಾತ್ಮ ಸ್ವರೂಪಿ ಅನ್ನೋದು ಸಂಪೂರ್ಣವಾಗಿ ಸ್ಪಷ್ಟತೆ ಅನ್ನೋದು ಬರುತ್ತೆ. ಅಲ್ಲಿ ಆತ್ಮನಿಷ್ಠೆ ಇರುವಂತಹ ಮನಸ್ಸು ಬರುತ್ತೆ. ನಾನು ಹೇಳ್ದಾಗೆ ಅಜ್ಞಾನ ಇರೋದು ಮನಸ್ಸಿನಲ್ಲೇ, ಆತ್ಮಜ್ಞಾನ ಬರೋದು ಮನಸ್ಸಿನಲ್ಲೇ. ಮನಸ್ಸಿಗೆ ಅಂದ್ರೆ ಬುದ್ಧಿಯಲ್ಲೇ. ಮನಸ್ಸು ಅಂತಂದ್ರೆ ಈ ಕೆಳ ಮನಸ್ಸು ಅಲ್ಲ, ಬುದ್ಧಿಯಲ್ಲಿ. ಬುದ್ಧಿ ಮೇಲ್ಮಟ್ಟದ್ದು ಅಲ್ವಾ. ಆ ಬುದ್ಧಿಯಲ್ಲೇ ಅಜ್ಞಾನವನ್ನ ತೆಗಿಬೇಕಾಗಿರುವಂತಹದ್ದು, ಅಲ್ಲೇ ವಿವೇಕವೂ ಬರುವಂತಹದ್ದು, ಅಲ್ಲೇ ಭಗವಂತನ ಶ್ರೀಕೃಷ್ಣ ಜ್ಞಾನ ಬರುವುದು ಅಲ್ಲಿಯೇ. ಆಗ್ಲೇ ನಮಗೆ ನಾನು ಪರಮಾತ್ಮ ಸ್ವರೂಪಿ ಅಂತ ತಿಳಿಯುವಂತಹದ್ದು. ಅದಕ್ಕೋಸ್ಕರ ನಾವು ಚಿತ್ತವನ್ನ ಶುದ್ಧಿ ಮಾಡ್ತಾ ಹೋಗ್ಬೇಕು. ಕನ್ನಡಿ ಇದೆ, ಕನ್ನಡಿ ಏನು ಆಗಿಲ್ಲ, ಅದ್ರ ಮೇಲೆ ಧೂಳು ತುಂಬಿಕೊಂಡಿದೆ. ಧೂಳು ತೆಗೆದ್ರೆ ಸಾಕು, ಕನ್ನಡಿ ಹೊಳೆಯುತ್ತೆ. ನನ್ನ ಮುಖಕ್ಕೂ ಏನಾಗಿಲ್ಲ, ಕನ್ನಡಿಗೂ ಏನೂ ಆಗಿಲ್ಲ. ಧೂಳಂತೂ ತೆಗಿತಾ ಹೋಗ್ಬೇಕು. ಆಗ ಪರಮಾತ್ಮ ಅಲ್ಲಿ ಕಾಣಿಸ್ತಾನೆ. ಸಾಕಷ್ಟು ನೀವು ಸಾಧನೆಯನ್ನು ಮಾಡಿದಾಗೆ ಆಯ್ತು. ಮುಂದೆ ಎಲ್ಲಾನು ಮುಂದಿನ ಶ್ಲೋಕಗಳಲ್ಲಿ ಪರಮಾತ್ಮ ಯಾವ್ಯಾವ್ದ್ರಲ್ಲಿ ಇದೀನಿ ಅಂತ ಬಿಟ್ಟು ಎಲ್ಲ ಹೇಳ್ತಾನೆ. ನಾ ಹೇಳ್ದಾಗೆ ಪರಮಾತ್ಮ ಅದರಲ್ಲಿದ್ದಾನೆ ಇದರಲ್ಲಿದ್ದಾನೆ ಅಂತಲ್ಲ, ಮುಖ್ಯವಾದವುಗಳಲ್ಲಿ ಹೇಳ್ತಾ ಹೋಗ್ತಾರೆ. ಎಲ್ಲದರಲ್ಲೂ ಇದ್ದಾನೆ, ಪ್ರಮುಖವಾಗಿ ಯಾವ್ದ್ರಲ್ಲಿ ಎದ್ದು ಕಾಣಿಸ್ತಾನೆ ಅನ್ನೋದನ್ನ ಅಲ್ಲಿ ಹೇಳಿದ್ದಾರೆ. ಅದನ್ನ ಜೀವಾತ್ಮದಲ್ಲಿ ಹೇಗೆ ತೆಗೆದುಕೊಳ್ಬೇಕು ಮತ್ತೆ ಈ ಸಮಷ್ಟಿಯಲ್ಲಿ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ಸಹ ವಿಚಾರ ಮಾಡೋಣ. ಅಲ್ವಾ? ಹಾ ಮ್ಯಾಮ್. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ಧನ್ಯವಾದಗಳು.